ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ದಿನ ನಾವು ನಮ್ಮ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರುವಂತಹ ಸತ್ಯವೇದ ಭಾಗ ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 18ರಿಂದ 20ರವರೆಗಿರುವಂತಹ ಕೆಲವೊಂದು ವಾಕ್ಯಗಳಿಂದ ಇದೆ. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 18, 19, 20ನೇ ವಾಕ್ಯಗಳು. ನಾನು ನಿಮಗೋಸ್ಕರವಾಗಿ ಆ ವಾಕ್ಯವನ್ನು ಓದುತ್ತೇನೆ. ಆತನನ್ನು ನಂಬಿದವರಲ್ಲಿ ಅನೇಕರು ಬಂದು ತಮ್ಮ ಕೃತ್ಯಗಳನ್ನು ಒಪ್ಪಿಕೊಂಡು ತಿಳಿಸಿದರು. ಇದಲ್ಲದೆ ಮಾಟ ಮಂತ್ರಗಳನ್ನು ನಡೆಸಿದವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟುಬಿಟ್ಟರು. ಅವುಗಳ ಕ್ರಯವನ್ನು ಲೆಕ್ಕ ಮಾಡಿ 50,000 ಬೆಳ್ಳಿ ನಾಣ್ಯ ಆಯಿತೆಂದು ತಿಳಿದುಕೊಂಡರು. ಇಷ್ಟು ಬಲವಾಗಿ ದೇವರ ವಾಕ್ಯ ಪ್ರಬಲವಾಗಿ ಹೆಚ್ಚುತ್ತಾ ಬಂದಿತ್ತು. ಪ್ರಥಮ ಶತಮಾನದ ಉಜ್ಜೀವನದ ಕಾಲದಲ್ಲಿ ನಡೆದಂತಹ ಹಲವು ಸಂಭವಗಳು, ಹಲವು ಗುರುತುಗಳು, ಹಲವೊಂದು ಕಾರ್ಯಗಳನ್ನು ಅಪೊಸ್ತಲರ ಕೃತ್ಯಗಳೇ ನಮಗೆ ಚರಿತ್ರ ರೂಪವಾಗಿ ನಮಗೆ ಮುದ್ರಿಸಿಟ್ಟಿದೆ. ಅದರಲ್ಲಿ ಒಂದು ಕಾರ್ಯವೇ ಈ ಒಂದು ಸಂಭವ. ಅದರಲ್ಲಿ ಏನು ಹೇಳ್ತಾರೆ ಅಂತ ಕೇಳುವುದಾದರೆ, ನಂಬಿದವರಲ್ಲಿ ಅನೇಕರು ಬಂದು ತಮ್ಮ ಪಾಪಗಳನ್ನು, ತಮ್ಮ ಕೃತ್ಯಗಳನ್ನು ಬಹಿರಂಗವಾಗಿ ಅರಿಕೆ ಮಾಡಿದರು. ಎರಡನೇದಾಗಿ ಮಾಟ ಮಂತ್ರ ಮಾಡುವವರು ಅನೇಕರು ಬಂದು ತಮ್ಮ ಪುಸ್ತಕಗಳನ್ನು ಎಲ್ಲರ ಮುಂದೆ ಸುಟ್ಟು ಹಾಕಿದರು. ಅವುಗಳ ಒಂದು ಕ್ರಯವನ್ನು ಲೆಕ್ಕ ಮಾಡಿ ನೋಡಿದರೆ 50,000 ಬೆಳ್ಳಿ ನಾಣ್ಯವಾಗಿ ನುಡಿದರು. 50,000 ಬೆಳ್ಳಿ ನಾಣ್ಯವೆಂದರೆ ಅದು ಒಂದು ದೊಡ್ಡ ಮೊತ್ತ. ಇದು ಯಾತರೊಂದಿಗೆ ಹೋಲಿಕೆ ಮಾಡಿ ನೋಡ್ಬೋದು ಅಂದರೆ, ಯೇಸುವನ್ನು ತೋರಿಸಿಕೊಡುವುದಕ್ಕೆ 30 ಬೆಳ್ಳಿ ನಾಣ್ಯಗಳೇ ಕೂಲಿಯಾಗಿತ್ತು. ಹಾಗಾದರೆ 30 ಬೆಳ್ಳಿ ನಾಣ್ಯಕ್ಕೆ ಇಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯ ಅಂದರೆ 50,000 ಬೆಳ್ಳಿ ನಾಣ್ಯವೆಂದರೆ ಅದು ಎಷ್ಟು ದೊಡ್ಡ ಮೊತ್ತವಾಗಿರ್ಬೋದು ಅಂತ ನೀವು ಲೆಕ್ಕ ಮಾಡಿ ನೋಡಬೇಕು. ಅದಕ್ಕೆ ಅದರ ನಂತರ ಕಡೆಯ ವಾಕ್ಯ 20 ಹೇಳುತ್ತದೆ, ಇಷ್ಟೊಂದು ಬಲವಾಗಿ ದೇವರ ವಾಕ್ಯ ಪ್ರಸಿದ್ಧಿಯಾಗಿ ಪ್ರಬಲವಾಯಿತು. ಎಷ್ಟು ಬಲವಾಗಿ? ಈ ಪ್ರಶ್ನೆ ನಮಗೆ ಬರುತ್ತಲ್ವಾ? ಜನಗಳು ಪಾಪ ಅರಿಕೆ ಮಾಡುವ ಹಾಗೆ. ಎರಡನೇದಾಗಿ ಮಾಟ ಮಂತ್ರದವರು ಕೂಡ, ಅನ್ಯರು ಕೂಡ ಮನ ತಿರುಗುವ ಹಾಗೆ ದೇವರ ವಾಕ್ಯ ಬಲವಾಗಿ ಕಾರ್ಯ ಮಾಡಿತು. 18ನೇ ವಾಕ್ಯ ಹೇಳುತ್ತದೆ, ನಂಬಿದವರು ಅನೇಕರು. ಏನನ್ನ ನಂಬಿದವರವರು? ಕರ್ತನ ವಾಕ್ಯವನ್ನ ನಂಬಿದವರು. ಏಕೆಂದರೆ ಕಡೆಯದಾಗಿ ಅವರ ವಾಕ್ಯ ಪ್ರಬಲವಾಯಿತು ಅಂತಿರೋದ್ರಿಂದ ಅವರ ವಾಕ್ಯವನ್ನು, ಆ ವಾಕ್ಯವು ತೋರಿಸುವಂತಹ ದೇವರನ್ನು ನಂಬಿದವರು ತಮ್ಮ ಪಾಪಗಳನ್ನು ಅರಿಕೆ ಮಾಡಿದರು ಎಂದು ಸತ್ಯವೇದ ಹೇಳುತ್ತದೆ. ಇದುವೇ ಈ ದಿನದಲ್ಲಿ ನಾವು ಧ್ಯಾನ ಮಾಡುವುದಕ್ಕೋಸ್ಕರವಾಗಿ ತೆಗೆದುಕೊಂಡಂತಹ ಭಾಗ. ಇನ್ನು ಮುಂದೆ ಬರುವಂತಹ ಉಜ್ಜೀವನದಲ್ಲಿ ಕೂಡ ಬಹು ಮುಖ್ಯವಾಗಿ ಇದೇ ರೀತಿಯಾಗಿರುವ ಗುರುತುಗಳು ನಡೆಯಬೇಕು. ಒಂದು ಉಜ್ಜೀವನ ಕಾಲದಲ್ಲಿ ಉಜ್ಜೀವನ ಯಾತರಿಂದ ಬರುತ್ತದೆ ಎಂಬುದಾಗಿ ಇವತ್ತು ನಮಗೆ ಹಲವು ಕಾರ್ಯಗಳು ಕಲಿಸಲ್ಪಡುತ್ತಾ ಇವೆ. ಉಜ್ಜೀವನ ಯಾತರಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಒಂದು, ಕರ್ತನ ವರಗಳು ಕ್ರಿಯೆ ಮಾಡುವುದರಿಂದ ಉಜ್ಜೀವನ ಬರುತ್ತದೆ ಎಂಬುದಾಗಿ ಸಾಮಾನ್ಯವಾಗಿ ಮಾತಾಡ್ತಾರೆ. ಒಂದು ಸ್ಥಳದಲ್ಲಿ ದೇವರ ವರ ಪ್ರಕಟವಾಗುತ್ತದೆ, ದೇವರ ಶಕ್ತಿ ಪ್ರಕಟವಾಗುತ್ತದೆ, ಜನಗಳು ಗುಣವಾಗುತ್ತಾರೆ, ಪಿಶಾಚಿಗಳು ಓಡಿಸಲ್ಪಡುತ್ತವೆ, ಬಿಡುಗಡೆ ಹೊಂದುತ್ತಾರೆ, ಆಗ ಉಜ್ಜೀವನ ಬರುತ್ತದೆ ಎಂಬುದಾಗಿ ಕೆಲವರು ಆ ರೀತಿ ಅನ್ಕೋತಾರೆ. ಎರಡನೇದಾಗಿ, ಕರ್ತನ ಅಭಿಷೇಕ ಹಿಡಿದು ಬರೋದರಿಂದ ಉಜ್ಜೀವನ ಉಂಟಾಗುತ್ತದೆ ಎಂಬುದಾಗಿ ಹೇಳುತ್ತೇವೆ. ಪ್ರಥಮ ಶತಮಾನದಲ್ಲಿ ಮೇಲಂತಸ್ತಿನ ಮನೆಯಲ್ಲಿ 120 ಮಂದಿ ಕುಳಿತಿರುವಾಗ ದೇವರ ಶಕ್ತಿ ಹಿಡಿದು ಬಂದಿತು. ಅದುವೇ ಉಜ್ಜೀವನದ ಆರಂಭದ ಹಂತ. ಹಾಗಾದರೆ ದೇವರಾತ್ಮನು ಇಳಿಯುವಂಥದ್ದೇ ಉಜ್ಜೀವನಕ್ಕೆ ಒಂದು ಮೂಲತಃ ಎಂಬುದಾಗಿ ಹೇಳ್ತೀವಿ. ಪರಿಶುದ್ಧಾತ್ಮನಿಂದಲೇ ಉಜ್ಜೀವನ ಉಂಟಾಗುತ್ತದೆ ಎಂಬುದಾಗಿ ಕೂಡ ಹೇಳ್ತೀವಿ. ಈಗ ನೋಡಿ, ಮೂರನೇದಾಗಿ ಏನು ಹೇಳ್ತೀವಿ ಅಂದರೆ, ನಾವು ಮಾಡುವಂತಹ ಪ್ರಾರ್ಥನೆಯಿಂದ, ಪ್ರಾರ್ಥನೆ ಮಾಡಿ ಕಾಯ್ತೀವಲ್ವಾ, ಪ್ರಾರ್ಥನೆ ಮಾಡಿ ಕಾಯ್ತಿರೋದ್ರಿಂದ ಉಜ್ಜೀವನ ಉಂಟಾಗುತ್ತದೆ ಎಂಬುದಾಗಿ ನಾವು ಹೇಳಿ, ಉಜ್ಜೀವನಕ್ಕೂ ಪ್ರಾರ್ಥನೆಗೂ ಇರುವಂತಹ ಬಂಧವನ್ನು ಅಧಿಕವಾಗಿ ಒತ್ತು ಕೊಟ್ಟು ತೋರಿಸುತ್ತೇವೆ. ಆದರೆ ನಾವು ಮರೆತು ಹೋದಂಥ ಒಂದು ವಿಷಯ ಉಂಟು. ಉಜ್ಜೀವನ ಎನ್ನುವಂಥದ್ದು ದೇವರ ವಾಕ್ಯದಿಂದಲೇ ಉಂಟಾಯಿತು. ನೀವು ಚೆನ್ನಾಗಿ ಗಮನಿಸಿ ನೋಡುವುದಾದರೆ, ಕರ್ತನ ವಾಕ್ಯದಿಂದಲೇ ಈ ಉಜ್ಜೀವನ ಸಾಧ್ಯವಾಗುತ್ತದೆ. ಕರ್ತನ ವಾಕ್ಯದಿಂದ ಬರುವಂತಹ ಉಜ್ಜೀವನವೇ ಆರೋಗ್ಯವಾಗಿರುವ, ಸತ್ಯವಾಗಿರುವ ಉಜ್ಜೀವನವಾಗಿದೆ. ಮೊದಲು ನಾವು ಹೇಳಿದ್ವಲ್ಲ, ವರಗಳು ಕ್ರಿಯೆ ಮಾಡೋದ್ರಿಂದ ಉಜ್ಜೀವನ ಬರುತ್ತದೆ ಎಂಬುದಾಗಿ ಹೇಳುತ್ತೇವೆ. ಅದರಲ್ಲಿ ನೋಡೋದಾದರೆ ಮೊದಲ ಕಾರ್ಯ, ಕೆಲವು ವರ್ಷಗಳ ಹಿಂದೆ ಆಫ್ರಿಕಾ ದೇಶಕ್ಕೆ ಸಂಬಂಧಪಟ್ಟ ಒಬ್ಬರು
ದಿಢೀರೆಂಬುದಾಗಿ ಅವರು ಎದ್ದು ಕರ್ತನ ವರಗಳು ತಮ್ಮ ಬಳಿ ಕ್ರಿಯೆ ಮಾಡುವ ಹಾಗೆ ಪ್ರಕಟಿಸಿದರು. ಒಂದು ಕಾಲದಲ್ಲಿ ನಾನು ಕಠಿಣವಾದ ಪಾಪಗಳ ಒಳಗೆ ಇದ್ದೆ, ಅಡಿಕ್ಟ್ ಆಗಿದ್ದೆ. ಆದರೆ ಇವತ್ತು ದೇವರು ನನ್ನನ್ನು ತೆಗೆದು ಉಪಯೋಗಿಸುತ್ತಿದ್ದಾರೆ ಎಂಬುದಾಗಿ ಒಂದು ದೊಡ್ಡ ಟೆಂಟ್ ಹಾಕಿ ಅದರಲ್ಲಿ ಉಜ್ಜೀವನ ಕೂಟಗಳನ್ನು ನಡೆಸಿದರು. ಆ ಕೂಟಗಳನ್ನು ಮುಗಿಸೋಕ್ಕಾಗ್ತಾ ಇರಲಿಲ್ಲ. ಒಂದು ಲೋಕ ಪ್ರಸಿದ್ಧಿಯಾದಂತಹ ಒಂದು ದೂರದರ್ಶನದ ಮಾಧ್ಯಮ 24 ಗಂಟೆ ಕೂಡ ಆ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಲೇ ಇದ್ದರು. ಏಕೆಂದರೆ ಆ ಕೂಟಗಳು 24 ಗಂಟೆ ನಡೆಯುತ್ತಾ ಇತ್ತು. ಅದರಲ್ಲಿ ವಿಶೇಷವಾದ ಗುರುತುಗಳು, ಅದ್ಭುತಗಳು, ಸೌಖ್ಯವಾಗುವಂಥದ್ದು, ಪಿಶಾಚಿಗಳು ಓಡಿಸುವಂಥದ್ದು ಇದೆಲ್ಲ ನಡೆದಾಗ ಈ ಸುದ್ದಿಯನ್ನು ಕೇಳ್ಪಟ್ಟು ಇದನ್ನು ಪ್ರಸಾರ ಮಾಡಿ ತೋರಿಸುವುದರಿಂದ ಹಲವು ದೇಶಗಳಿಂದ ಹೇರಳವಾಗಿರುವ ಜನಗಳ ಸ್ಥಳಕ್ಕೆ ಬಂದರು. ಆದರೆ ಇದು ಹೆಚ್ಚು ಕಡಿಮೆ 1 ತಿಂಗಳು ಅಥವಾ 1.5 ತಿಂಗಳು ಮಾತ್ರ ಮುಂದುವರಿಯಿತು. ಅದರ ನಂತರ ಆ ಸೇವಕರು ಹಿಂಜಾರಿ ಹೋದರು. ಆ ಉಜ್ಜೀವನ ಎಂಬುದಾಗಿ ಬಂದಂತಹ ಅನೇಕ ಜನಗಳು ಕೂಡ ಕಳೆದು ಹೋದವರಾದರು. ಹಾಗಾದರೆ ಉಜ್ಜೀವನ ಎನ್ನುವಂಥದ್ದು ವರದಲ್ಲಿಯೂ ಶಕ್ತಿಯಲ್ಲಿಯೂ ಆರಂಭವಾಗಬಾರದು. ಎರಡನೇದಾಗಿ ಹೇಳ್ತೀವಿ, ಅಭಿಷೇಕದಿಂದಲೇ ದೇವರ ಉಜ್ಜೀವನ ಬರುತ್ತದೆ ಎಂಬುದಾಗಿ ನಾವು ಹೇಳ್ತೀವಿ. ಅದು ಸತ್ಯನ ಎಂಬುದಾಗಿ ಸತ್ಯವೇದದಲ್ಲಿ ಸ್ವಲ್ಪ ಗಮನಿಸಿ ನೋಡುವುದಾದರೆ ಕರ್ತನ ಅಭಿಷೇಕದಿಂದ ಅಲ್ಲ, ಕರ್ತನ ವಾಕ್ಯದಿಂದಲೇ ಉಜ್ಜೀವನ ಬರುತ್ತದೆ ಎಂಬುದಾಗಿ ಅರ್ಥವಾಗುತ್ತದೆ. ಪ್ರಥಮ ಶತಮಾನದ ಉಜ್ಜೀವನವು ಕೂಡ ದೇವರ ವಾಕ್ಯ ಪ್ರಸಂಗಿಸಲ್ಪಟ್ಟಾಗಲೇ ಜನಗಳ ಒಳಗೆ ಅದು ಕ್ರಿಯೆ ಮಾಡಿತು. ನೋಡಿ, ಇವರು ದೇವರಾತ್ಮನಿಂದ ತುಂಬಲ್ಪಟ್ಟು ತಮಗೆ ಕೊಡಲ್ಪಟ್ಟಂತಹ ವರಗಳನುಸಾರವಾಗಿ ಹಲವು ಭಾಷೆಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡಿದರು. ಒಂದು ದೊಡ್ಡ ಶಬ್ದವಾಗಿ ಕೇಳಿದ ಕೂಡಲೇ ಯೆರೂಸಲೇಮ್ ಬೀದಿಗಳಲ್ಲಿ ಹಬ್ಬವನ್ನು ಆಚರಿಸಲು ಬಂದಂತಹ ಸಾವಿರಾರು ಮಂದಿ ಆ ಮೇಲಂತಸ್ತಿನ ಮನೆಯಲ್ಲಿ ಹತ್ತಿದರು. ಅಷ್ಟು ಮಂದಿ ಹತ್ತಿದ್ದಾರೆ. ಈಗ ಈ ಹತ್ತಿದವರ ಮೇಲೆ ದೇವರಾತ್ಮನ ಅಭಿಷೇಕ ಇಳಿಯಲಿಲ್ಲ. ಆ 120 ಮಂದಿಯ ಮೇಲೆ ಅಭಿಷೇಕ ಇಳಿಯಿತು. ಈ ಅವರ ಸುತ್ತಲೂ ಬಂದರಲ್ಲ, ಅವರ ಮೇಲೆ ಅಭಿಷೇಕ ಇಳಿಯಲಿಲ್ಲ. ಆದರೆ ಅವರ ಒಳಗೆ ಉಜ್ಜೀವನ ಉಂಟಾಯಿತು. ಹೇಗೆ ಗೊತ್ತಾ? ಪೇತ್ರನು 11 ಮಂದಿಯೊಂದಿಗೆ ಎದ್ದು ಕರ್ತನ ವಾಕ್ಯವನ್ನು ಪ್ರಸಂಗ ಮಾಡಿದಾಗ ಅವರ ಒಳಗೆ ಮನತಿರುಗುವಿಕೆ ಉಂಟಾಯಿತು. ಆದರೆ ಆಗಲೂ ಅವರ ಮೇಲೆ ಪರಿಶುದ್ಧಾತ್ಮನು ಇಳಿಯಲಿಲ್ಲ. ವಾಕ್ಯವನ್ನು ಓದಿ ನೋಡೋಣವಾ? ಅದನ್ನು ಹೇಳೋದು ಸತ್ಯನ ಎಂಬುದಾಗಿ ನೋಡೋಣವಾ? ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 36ರಿಂದ 41ರವರೆಗೆ ಹೇಳುತ್ತದೆ. ನೋಡಿ, ಗಮನವಾಗಿ ಅದನ್ನು ಓದಿ ನೋಡ್ರಿ. ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಹಾಗಾದರೆ ದೊಡ್ಡ ಪ್ರಸಂಗ ಮಾಡ್ತಾರೆ. ಆದಾಮನು ಅವ್ವಳು ಬಿದ್ದದರಿಂದ ಅಬ್ರಹಾಮನು ಈಸಾಕನು ಎಲ್ಲರ ಸಂಭವವನ್ನು ಹೇಳಿ, ಐಗುಪ್ತದಲ್ಲಿ ದಾಸರಾಗಿದ್ದನ್ನು ಹೇಳಿ, ಕರ್ತನ ವಾಕ್ಯದಲ್ಲಿ ಯಹೂದ್ಯರ ಕುರಿತಾಗಿ ದೇವರ ಕುರಿತಾಗಿ ಏನು ಬರೆಯಲ್ಪಟ್ಟಿದ್ದು ಎಲ್ಲವನ್ನ ವಿವರಿಸಿ ಅವರು ಒಂದು ದೊಡ್ಡ ಪ್ರಸಂಗವನ್ನು ಮಾಡಿ ಮುಗಿಸಿದರು. ಪೇತ್ರನು ಮುಂದಿನ ವಾಕ್ಯ ಹೇಳುತ್ತದೆ 37. ಇದನ್ನು ಅವರು ಕೇಳಿ ಯಾವುದನ್ನ? ಪ್ರಸಂಗಿಸಲ್ಪಟ್ಟಂತಹ ದೇವರ ವಾಕ್ಯವನ್ನ ಅಥವಾ ವಚನಗಳನ್ನು ಕೇಳಿದಾಗ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ, ನೋಡಿ, ಇನ್ನವರ ಅಭಿಷೇಕ ಹೊಂದಿಲ್ಲ, ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು ನೋಡಿ, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು, ಹೊಸದು, ಎಲ್ಲರೂ ಅನ್ಯರು, ಎಲ್ಲೆಲ್ಲಿಂದಲೋ ಬಂದಿರುವವರು, ಹಬ್ಬಕ್ಕೆ ಬಂದಿರುವವರು, ಯಹೂದ್ಯರು ಸ್ವಲ್ಪ ಮಂದಿ ಇದ್ದಾರೆ, ಎಲ್ಲರೂ ಮೇಲಂತಸ್ತಲ್ಲಿ ಎತ್ತಿದ್ದಾರೆ. ಒಂದು ಪ್ರಸಂಗ ದೇವರ ವಾಕ್ಯ ಅಲ್ಲಿ ಪ್ರಸಂಗಿಸಲ್ಪಟ್ಟಿತ್ತು. ತಕ್ಷಣ ಅವ್ರೇನು ಕೇಳ್ತಾರೆ ನೋಡಿ, ಮನ ತಿರುಗುವಿಕೆ ಅವರಲ್ಲಿ ಉಂಟಾಗಿ ಒಂದು ದೊಡ್ಡ ಮಾಸ್ ಕನ್ವರ್ಷನ್, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮನ ತಿರುಗುವಿಕೆ ಉಂಟಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು ನೋಡಿ, ಸಹೋದರರೇ, ಈಗ ನಾವೇನು ಮಾಡಬೇಕು ಅಂತ ಕೇಳ್ತಾರೆ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬೊಬ್ಬನು ದೇವರ ಬಳಿಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಅಂತ ಹೇಳ್ತಾರೆ. ಹಾಗಾದರೆ ಇನ್ನೂ ಅವರು ಪರಿಶುದ್ಧಾತ್ಮನನ್ನು ಹೊಂದಿಲ್ಲ. ಹಾಗಾದರೆ ಅವರಲ್ಲಿ ಹೇಳ್ತಾರೆ, ಕರ್ತನ ವಾಕ್ಯವನ್ನು ಕೇಳಿ ಮನ ತಿರುಗಿ ದೇವರ ಬಳಿಗೆ ಒಂದು ದೊಡ್ಡ ಗುಂಪಾಗಿ ಸೇರಿಸಲ್ಪಟ್ಟಿದ್ದೀರಾ. ಇನ್ನು ಮುಂದೆ ನೀವು ಪಾಪ ಕ್ಷಮಾಪಣೆಗೋಸ್ಕರವಾಗಿ ದೀಕ್ಷಾಸ್ನಾನವನ್ನು ಹೊಂದಿರಿ.
ಇನ್ನು ಮುಂದೆ ನೀವು ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದುತ್ತೀರಾ ಅಂತ ಹೇಳ್ತಾರೆ. ವಾಗ್ದಾನವಾದದ್ದು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. ಬೇರೆ ಅನೇಕವಾದ ಮಾತುಗಳಿಂದ, ದೇವರ ವಾಕ್ಯಗಳಿಂದ ಸಾಕ್ಷಿಯನ್ನ ಹೇಳಿ ವಕ್ರ ಬುದ್ಧಿಯುಳ್ಳ ಈ ಸಂತತಿಯನ್ನ ಬಿಟ್ಟು ತಪ್ಪಿಸಿಕೊಳ್ಳಿರಿ ಎಂದು ಅವನನ್ನು ಎಚ್ಚರಿಸಿದನು. ಅವನ ಮಾತನ್ನ ಸಂತೋಷವಾಗಿ ಸ್ವೀಕರಿಸಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿನದಲ್ಲಿ ಹೆಚ್ಚು ಕಡಿಮೆ 3,000 ಮಂದಿ ಅಲ್ಲಿ ಸೇರಿದರು. ಇವರು ದೇವರಾತ್ಮನಲ್ಲಿ ಅವತ್ತು ತುಂಬಲ್ಪಟ್ರ ಅಂತ ಕೇಳಿದ್ರೆ ಇಲ್ಲ. ದೇವರಾತ್ಮನಿಂದ ತುಂಬಲ್ಪಟ್ಟಿದ್ದು ಮೇಲಂತಸ್ತಿನ ಮನೆಯ 120 ಮಂದಿ ಮಾತ್ರನೇ. ಇವರು ಮೊದಲು ಕೇಳಿದ್ದು ವಾಕ್ಯ, ದೇವರ ವಾಕ್ಯ. ಆ ವಾಕ್ಯವನ್ನು ಕೇಳಿದಾಗಲೇ ಅವರಲ್ಲಿ ಆ ವಾಕ್ಯ ಕ್ರಿಯೆ ಮಾಡಿ ಒಂದು ಮನ ತಿರುಗುವಿಕೆಯನ್ನು ತಂದಿತು. ಅದರ ನಂತರವೇ ಅವರು ಹೊಂದಬೇಕಾಗಿರೋ ಅಭಿಷೇಕದ ಕುರಿತಾಗಿ ಅವರಿಗೆ ಪರಿಚಯ ಮಾಡಿಕೊಡ್ತಾರೆ ಪೇತ್ರನು. ಅದರ ನಂತರ ಅವರು ದೇವರಾತ್ಮನ ಅಭಿಷೇಕವನ್ನು ಹೊಂದುತ್ತಾರೆ. ಹಾಗಾಗಿ ಇದರಲ್ಲಿ ನೀವು ನೋಡೋದಾದರೆ ಮೊದಲು ನಮಗೆ ಬರುವುದು ದೇವರಾತ್ಮನು ಮೊದಲು ಇಳಿಯೋದರಿಂದ ಅಲ್ಲ, ಕರ್ತನ ವಾಕ್ಯ ಕ್ರಿಯೆ ಮಾಡುವುದರಿಂದಲೇ ಒಂದು ನಿಜವಾಗಿರುವ ಉಜ್ಜೀವನ ಉಂಟಾಗುತ್ತದೆ. ಇದನ್ನು ನಾವು ಗಮನಿಸಬೇಕು. ಮೂರನೇ ಕಾರ್ಯವನ್ನು ಹೇಳ್ತೀವಿ, ನಾವು ಪ್ರಾರ್ಥನೆ ಮಾಡೋದ್ರಿಂದ ಉಜ್ಜೀವನ ಬರುವುದಕ್ಕಿರುವಂತಹ ಅವಕಾಶಗಳು ಕೊಡಲ್ಪಡುತ್ತದೆ ದೇಶದಲ್ಲಿ. ಆದರೆ ಉಜ್ಜೀವನ ಎನ್ನುವುದು ಕರ್ತನ ವಾಕ್ಯದಿಂದ ಉಂಟಾಗುವಂಥದ್ದು. ಇದುವೇ ಜೆನ್ಯೂನ್ ಆಗಿರುವ, ಬಹಳ ನ್ಯಾಯವಾಗಿ ಉಂಟಾಗುವಂಥ ಉಜ್ಜೀವನವಾಗಿರುತ್ತೆ. ಇನ್ನು ಹೇಳಬೇಕು ಅಂದರೆ ಈ ಉಜ್ಜೀವನವೇ ಒಂದು ಆರೋಗ್ಯವಾಗಿರುವ ಉಜ್ಜೀವನ ಆಗಿರಲು ಸಾಧ್ಯ. ಕೆಲವು ಕಡೆ ನೀವು ನೋಡುವುದಾದರೆ ಜನಗಳು ಕರ್ತನ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಏನಾದರೂ ಒಂದು ಪ್ರಾರ್ಥನೆಯೋ ಒಂದು ಅಭಿಷೇಕವನ್ನು ಅವರು ನೋಡಿ, ಮತ್ತೊಬ್ಬರು ರಕ್ಷಣೆ ಹೊಂದುವುದನ್ನು ನೋಡಿ ಕೆಲವರು ಭಾವುಕರಾಗಿ ಕೂಡಿ ಅವರೇನು ಮಾಡ್ತಾರೆ ಅಂದರೆ ಉಜ್ಜೀವನ ಹೊಂದಿರುವ ಹಾಗೆ ಒಂದು ಬಿಂಬವನ್ನು ಉಂಟು ಮಾಡ್ತಾರೆ. ಹಲವು ಸಂದರ್ಭಗಳಲ್ಲಿ ನೀವು ಕೇಳ್ಬೋದು, 10 ಯವನಸ್ಥರು ಕೂಡಿ ಪ್ರಾರ್ಥನೆ ಮಾಡಿದ್ರು. ಆ ಪ್ರಾರ್ಥನೆ ಶಬ್ದ ಕೇಳಿ ಜನಗಳು ಕೂಡಿ ಬಂದು ಅವರು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ಕೇಳ್ಪಟ್ಟಿದ್ದೇವೆ. ತಕ್ಷಣ ಅದನ್ನು ಉಜ್ಜೀವನ ಎಂಬುದಾಗಿ ಗುರುತಿಸುತ್ತೇವೆ. ಹಲವು ಸಂದರ್ಭಗಳಲ್ಲಿ ಅದು ಮನುಷ್ಯರು ಉತ್ಸುಕರಾಗಿ ಉಂಟಾಗುವಂತಹ ಉಜ್ಜೀವನವಾಗಿಯೂ ಅದು ಬರುವಂತಹ ಒಂದು ಅಪಾಯವಿದೆ. ಹಾಗಾದರೆ ಸರಿಯಾಗಿರುವ ಉಜ್ಜೀವನ ಎಲ್ಲಿಂದ ಬರುತ್ತದೆ ಎಂದರೆ, ಆ ಉಜ್ಜೀವನ ದೇವರ ವಾಕ್ಯವನ್ನು ಕೇಳುವುದರಿಂದ, ಕರ್ತನ ವಾಕ್ಯ ಪ್ರಸಂಗಿಸಲ್ಪಡುವುದರಿಂದ ಒಂದು ಉಜ್ಜೀವನ ಬರಬೇಕು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಕರ್ತನ ವಾಕ್ಯವನ್ನು ಕೇಳಿದ ಕೂಡಲೇ ಇನ್ನು ಅವರು ಪರಿಶುದ್ಧಾತ್ಮನನ್ನು ಹೊಂದುವುದಕ್ಕಿಂತ ಮುಂಚಿತವಾಗಿ ರಕ್ಷಣೆಯನ್ನು ಹೊಂದಿದರು. ಪ್ರಥಮ ಶತಮಾನದಲ್ಲಿ ಪರಿಶುದ್ಧಾತ್ಮನ ಇನ್ನೂ ಹೊಂದಿಲ್ಲ. ಆದರೆ ಅದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯವನ್ನು ಕೇಳಿದಾಗಲೇ ಅವರು ರಕ್ಷಣೆಯನ್ನು ಹೊಂದಿ ಸಭೆಯಲ್ಲಿ ಸೇರಿಸಲ್ಪಡುವವರಾದರು. ಹಾಗಾದರೆ ಉಜ್ಜೀವನ, ಅದರ ನಂತರವೇ ಪರಿಶುದ್ಧಾತ್ಮನ ವರವನ್ನು ಹೊಂದುತ್ತಾರೆ, ದೀಕ್ಷಾಸ್ನಾನವನ್ನು ಹೊಂದುತ್ತಾರೆ. ಉಜ್ಜೀವನದಲ್ಲಿ ಮೊದಲು ವಾಕ್ಯವೇ ಪ್ರಸಂಗಿಸಲ್ಪಡುತ್ತದೆ. ಪ್ರಸಂಗಿಸಲ್ಪಟ್ಟಂತಹ ವಾಕ್ಯವನ್ನು ದೃಢಪಡಿಸುವುದಕ್ಕಾಗಿಯೇ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ದೇವರು ಮಾಡಿದರು ಎಂಬುದಾಗಿ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ. ಬಹಳ ಮಂದಿ ನಾವು ಹೇಳ್ತೀವಿ, ವರಗಳು, ಶಕ್ತಿಯು, ಅದ್ಭುತಗಳು ನಡೆಯುವುದರಿಂದ ಉಜ್ಜೀವನ ಬರುತ್ತದೆ ಎಂಬುದಾಗಿ. ಆದರೆ ಸತ್ಯವೇದ ಹೇಳುತ್ತದೆ, ಕರ್ತನ ವಾಕ್ಯ ಪ್ರಸಂಗಿಸಲ್ಪಡುವಾಗ, ಜನಗಳು ಅದನ್ನು ಕೇಳುವಾಗ, ಅವರು ಪ್ರಸಂಗಿಸಲ್ಪಟ್ಟಂತಹ, ಅವರು ಕೇಳಿದಂತಹ ಆ ವಾಕ್ಯ ಸತ್ಯವೇ, ದೇವರ ವಾಕ್ಯವೇ ಎನ್ನುವಂಥದ್ದನ್ನು ಕರ್ತನು ದೃಢಪಡಿಸುವುದಕ್ಕಾಗಿ ಅಲ್ಲಿ ಅದ್ಭುತಗಳನ್ನು ಮಾಡ್ತಾರೆ. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 3ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ಓದುತ್ತೇನೆ, ಗಮನಿಸಿ. ಅವರು ಅಲ್ಲಿ ಅನೇಕ ದಿನಗಳು ಸಂಚರಿಸುತ್ತಾ ಇದ್ದು ಕರ್ತನನ್ನ ಮುಂದಿಟ್ಟು ಧೈರ್ಯವುಳ್ಳವರಾಗಿ ಬೋಧನೆಯನ್ನು ಮಾಡಿದರು. ಅವರು ತಮ್ಮ ಕೃಪೆಯುಳ್ಳ ವಾಕ್ಯಕ್ಕೆ ಸಾಕ್ಷಿಯಾಗಿ, ಅವರು ಮಾತಾಡಿದ ಕರ್ತನ ಕೃಪೆಯುಳ್ಳ ವಾಕ್ಯಕ್ಕೆ ಸಾಕ್ಷಿಯಾಗಿ ಗುರುತುಗಳನ್ನು, ಅದ್ಭುತಗಳನ್ನು ಅವರ ಕೈಗಳಿಂದ ಮಾಡಲ್ಪಡುವ ಹಾಗೆ ಅನುಗ್ರಹಿಸಿದರು. ಹಾಗಾದರೆ ಬರೇ ಗುರುತುಗಳಿಂದ, ಅದ್ಭುತಗಳಿಂದ ಅಲ್ಲ, ಕರ್ತನ ವಾಕ್ಯ ಪ್ರಸಂಗಿಸಲ್ಪಟ್ಟು ಆ ವಾಕ್ಯ ಕರ್ತನ ವಾಕ್ಯವೇ ಎಂಬುದಾಗಿ ದೃಢಪಡಿಸಲ್ಪಡುವುದಕ್ಕಾಗಿ ಅದ್ಭುತಗಳು, ಸೂಚಕ ಕಾರ್ಯಗಳು ಮಾಡಲ್ಪಡಬೇಕು. ದೇವರ ವಾಕ್ಯವನ್ನು ನೀವು ಹೇಳದೆ ಬರೀ ಅದ್ಭುತ ಸೂಚಕ ಕಾರ್ಯವನ್ನು ಮಾತ್ರ
ಜನಗಳಿಗೆ ನೀವು ಉಜ್ಜೀವನದಲ್ಲಿ ತರಲು ಸಾಧ್ಯ ಎಂಬುದಾಗಿ ಭಾವಿಸುವುದು ಬಹಳ ದೊಡ್ಡ ತಪ್ಪಾಗಿದೆ. ಆ ರೀತಿ ಉಜ್ಜೀವನದಲ್ಲಿ ಬಂದವರು ಯಾರೂ ನೆಲೆಯಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಸತ್ಯವೇದೆಯಲ್ಲಿ ಹೇಳುತ್ತದೆ, ಕರ್ತನ ವಾಕ್ಯದಿಂದ ಉಜ್ಜೀವನ ಬರಬೇಕು. ಕರ್ತನ ವಾಕ್ಯವನ್ನು ಹೇಳುವುದರಿಂದ ಉಜ್ಜೀವನ ಬರಬೇಕು. ಆ ರೀತಿ ಬಾರದಿದ್ದರೆ ಬರೀ ಅದ್ಭುತವನ್ನು ನೋಡಿ, ಬರೀ ಸೂಚಕ ಕಾರ್ಯವನ್ನು ನೋಡಿ, ಅದರ ಮೂಲಕ ಜನಗಳು ಒಳಗೆ ಬಂದು ಆ ಉಜ್ಜೀವನ ಒಂದು ಆರೋಗ್ಯವಾಗಿರುವ ಉಜ್ಜೀವನ ಅಲ್ಲ. ನೀವು ಮಾತಾಡುವ ವಾಕ್ಯಕ್ಕೂ ಅವರಿಗೆ ಪ್ರಸಂಗ ಮಾಡಿದಂತಹ ಸತ್ಯಕ್ಕೂ ಸಾಕ್ಷಿಯಾಗಿಯೇ ದೇವರು ಅದ್ಭುತಗಳನ್ನು ಮಾಡಿದರು ಎಂಬುದಾಗಿ ಸತ್ಯವೇದ ಈ ಸ್ಥಳದಲ್ಲಿ ನಮಗೆ ಸೂಚನೆ ತೋರಿಸುತ್ತದೆ. ಬರೀ ಗುರುತುಗಳಿಂದ ಉಂಟಾಗುವಂತಹ ಉಜ್ಜೀವನಗಳು, ಜನಗಳು ಅಲ್ಲಿ ಉತ್ಸುಕರಾಗಿ ಅದರಿಂದ ಉಂಟಾಗುವಂತಹ ಉಜ್ಜೀವನದ ಬಿಂಬಗಳಷ್ಟೇ. ಅದು ಉಜ್ಜೀವನ ಅಲ್ಲ. ಉಜ್ಜೀವನದ ಹಾಗೆ ಒಂದು ಬಿಂಬ. ಒಂದು 10 ಮಂದಿ ಕೂಡಿಯಾಗಿ ಪ್ರಾರ್ಥನೆ ಮಾಡಿದ ಕೂಡಲೇ ಆ ಸ್ಥಳದಲ್ಲಿ ಹೋಗಿದ ಕೂಡ ನಮ್ಗೆ ಕೂಡ ಅಳಬೇಕು ಅಂತ ಅನಿಸುತ್ತೆ. ಒಂದು ಗುಂಪಾಗಿ, ಒಂದು ಮಾಸಾಗಿ ಆ ರೀತಿ ಬರುವಾಗ ಭಾವುಕರಾಗಿ ಅಲ್ಲದರ ಮಾಡ್ತಾರೆ. ವಾಕ್ಯದಿಂದ ಉಂಟಾಗದೆ ಬೇರೆ ಯಾತರಿಂದ ಆದರೂ ಬರುವಂತಹ ಉಜ್ಜೀವನ ನೆಲೆಯಾಗಿರುವುದಿಲ್ಲ. ಅದುವೇ ಸತ್ಯ. ಹಾಗಾದರೆ ನಾವೇನು ಮಾಡಬೇಕು? ಉಜ್ಜೀವನ ಬರುವಂತಹ ಆ ಕಾಲದಲ್ಲಿ ದೇವರ ವಾಕ್ಯ ಪ್ರಸಂಗಿಸಲ್ಪಡಬೇಕು. ಕರ್ತನ ವಾಕ್ಯಗಳು ಜನಗಳ ಒಳಗೆ ಅದು ತರಲ್ಪಡಬೇಕು. ವಾಕ್ಯದ ಮುಖಾಂತರ ಉಂಟಾಗುವಂತಹ ನಿಜವಾಗಿರುವ ಉಜ್ಜೀವನ ಹೆಂಗಿರುತ್ತೆ ನೋಡಿ. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 46 ಹೇಳುತ್ತದೆ, ಆಗ ಪೌಲನು ಬರ್ನಬನು ಧೈರ್ಯದಿಂದ ಅವರನ್ನು ನೋಡಿ, ಮೊದಲನೆಯದು ನಿಮಗೆ ದೇವರ ವಾಕ್ಯವನ್ನು ಹೇಳಬೇಕಾಗಿತ್ತು. ನೀವಾದರೂ ಅದನ್ನು ತಳ್ಳಿ ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರಾಗಿ ತೀರಿಸಿಕೊಳ್ಳುವ ಹಾಗೆ ಇಗೋ ನಾವು ಅನ್ಯರ ಬಳಿಯಲ್ಲಿ ಹೋಗುತ್ತೇವೆ ಎಂಬುದಾಗಿ ಹೇಳಿದರು. ನೀವು ಭೂಮಿಯ ಕಟ್ಟಕಡೆಯವರೆಗೂ ರಕ್ಷಣೆಯಾಗಿರುವಂತಹ ನಿಮ್ಮನ್ನು ಜನಗಳಿಗೆ ದೀಪವಾಗಿಟ್ಟಿದ್ದೇನು ಎನ್ನುವಂತಹ ಸತ್ಯವೇದ ವಾಕ್ಯಾನುಸಾರ ದೇವರು ನಮಗೆ ಆಜ್ಞಾಪಿಸಿರುವಂತಹ ಕಾರ್ಯಕ್ಕನುಸಾರವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅನ್ಯರು ಅದನ್ನು ಕೇಳಿ, ಆ ವಾಕ್ಯವನ್ನು ಕೇಳಿ ಸಂತೋಷಪಟ್ಟು ಕರ್ತನ ವಾಕ್ಯವನ್ನು ಮಹಿಮೆ ಪಡಿಸಿದರು. ನಿತ್ಯ ಜೀವಕ್ಕಾಗಿ ನೇಮಿಸಲ್ಪಟ್ಟವರು ಯಾರಿದ್ದಾರೋ ಅವರೆಲ್ಲರೂ ಕರ್ತನನ್ನು ನಂಬಿದರು. ಕರ್ತನ ವಾಕ್ಯ ದೇಶ ಪೂರ್ತಿಯಾಗಿ ಪ್ರಸಿದ್ಧಿಯಾಯಿತು. ಹಾಗಾದರೆ ದೇವರ ವಾಕ್ಯವನ್ನು ಬಿಟ್ಟು ಕರ್ತನ ವಾಕ್ಯವನ್ನು ಅದನ್ನು ದೂರ ತಳ್ಳಿ ಉಜ್ಜೀವನ ಬರಲು ಸಾಧ್ಯವಿಲ್ಲ. ನಾನು ಹೇಳ್ತಿರೋದು ಯಾವುದನ್ನು? ಒಂದು ನಿಜವಾಗಿರುವ ಉಜ್ಜೀವನ ಬರುವುದಕ್ಕೆ ಅವಕಾಶವಿಲ್ಲ. ಹಾಗಾದರೆ ಮೊದಲು ನಾವು ಯಾವುದನ್ನು ಪ್ರಸ್ತಾಪಿಸಬೇಕು? ಯಾವುದನ್ನು ಹೊರಗೆ ತರಬೇಕು ಅಂತ ಕೇಳಿದರೆ ಉಜ್ಜೀವನವನ್ನು ತರಬೇಕು. ಹಾಗಾದರೆ ವಾಕ್ಯ ಓದುವಾಗಲೇ ಕರ್ತನ ವಾಕ್ಯ ಒಬ್ಬ ಮನುಷ್ಯನ ಒಳಗೆ ಕ್ರಿಯೆ ಮಾಡಿ ಆ ವಾಕ್ಯ ಅವನ ಒಳಗೆ ಒಂದು ಉಜ್ಜೀವನವನ್ನು, ಒಂದು ಮಾನಸಾಂತರವನ್ನು ತರಬೇಕು. ಯಾವ ರೀತಿ ತಂದಿದೆ ನೋಡಿ. ನೆಹೆಮ್ಯನ ಕಾಲದಲ್ಲಿ ಯಹೂದ್ಯರ ನಡುವೆಯಲ್ಲಿ, ದೇವ ಜನಗಳ ನಡುವೆ ಅಥವಾ ಇಸ್ರಾಯೇಲ್ಯರ ನಡುವೆ ಒಂದು ಮಾನಸಾಂತರದ ಉಜ್ಜೀವನ ಉಂಟಾಯಿತು. ಹೆಂಗೆ ನೋಡಿ. ನೆಹೆಮ್ಯನ ಪುಸ್ತಕ 8ನೇ ಅಧ್ಯಾಯ 1, 2, 3ನೇ ವಾಕ್ಯಗಳು. ಅದರಲ್ಲಿ ಹೇಳ್ತಾರೆ, ಜನಗಳು ಎಲ್ಲರೂ ಆ ನೀರಿನ ಬಾಗಿಲ ಬಳಿ ಇರುವಂತಹ ಬೀದಿಯಲ್ಲಿ ಒಂದೇ ಮನಸ್ಸುಳ್ಳವರಾಗಿ ಕೂಡಿ ದೇವರು ಇಸ್ರಾಯೇಲರಿಗೆ ಕಲಿಸಿದಂತಹ ಮೋಶೆಯ ಧರ್ಮಶಾಸ್ತ್ರ ಪುಸ್ತಕವನ್ನು, ಅಂದರೆ ಸತ್ಯವೇದವನ್ನು, ಅವರ ದಿನಗಳಲ್ಲಿ ಧರ್ಮಶಾಸ್ತ್ರ ಪುಸ್ತಕ, ಸತ್ಯವೇದ ಪುಸ್ತಕವನ್ನು ತರುವುದಕ್ಕೆ ವೇದ ಪಂಡಿತರಾಗಿರುವ ಯೆಜ್ರನಿಗೆ ಹೇಳಿದರು. ಜನಗಳು ಆ ನೀರ ಬಾಗಿಲ ಬಳಿ ನಿಂತಿರಬೇಕಾದ್ರೆ ಯೆಜ್ರನ್ ನೋಡಿ ಎಲ್ಲ ಜನಗಳು ಹೇಳಿದರು, ಇಸ್ರಾಯೇಲರಿಗೆ ಕಲಿಸಿದಂತಹ ಮೋಶೆಯ ಧರ್ಮಶಾಸ್ತ್ರ ಪುಸ್ತಕ ಅಥವಾ ಸತ್ಯವೇದ ಪುಸ್ತಕವನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದರು. ಅದೇ ರೀತಿ 7ನೇ ತಿಂಗಳು 1ರ ದಿನಾಂಕದಲ್ಲಿ ಯಾಜಕನಾಗಿರುವ ಎಜ್ರ ಧರ್ಮಶಾಸ್ತ್ರ ಪುರುಷನು ಸ್ತ್ರೀಯರು ಕೇಳಿ ತಿಳಿಯುವ ಹಾಗೆ ಅನೇಕರಾಗಿರುವ ಸಭೆಯ ಮುಂಭಾಗದಲ್ಲಿ ತಂದು ನೀರಿನ ಬಾಗಿಲಿನ ಮುಂದೆ ಇರುವ ಬೀದಿಗೆ ಎದುರು ನಿಂತು ಬೆಳಗ್ಗೆಯಿಂದ ಹಿಡಿದು ಮಧ್ಯಾಹ್ನದವರೆಗೂ ಪುರುಷರಿಗೂ ಸ್ತ್ರೀಯರಿಗೂ ಕೇಳಿ ತಿಳಿಯುವ ಹಾಗೆ ಮತ್ತೊಬ್ಬರ ಮುಂದೆ ಅದನ್ನು ಓದಿದನು. ಸಕಲ ಜನಗಳು ಧರ್ಮಶಾಸ್ತ್ರ ಪುಸ್ತಕಕ್ಕೆ ಗಮನವುಳ್ಳವರಾಗಿ ಕಿವಿಗೊಟ್ಟರು. ಇಲ್ಲಿ ಧರ್ಮಶಾಸ್ತ್ರ ಪುಸ್ತಕ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಅದುವೇ ಸತ್ಯವೇದ. ಹೊಸ ಒಡಂಬಡಿಕೆ ಬರಬೇಕಾದ್ರೆ ಹೊಸ ಒಡಂಬಡಿಕೆ ಕಾರ್ಯಗಳು ಬರುತ್ತದೆ. ಹಾಗಾದರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಹೇಳಿದಂತಹ ಸತ್ಯವೇದವೇ ನೀವು ಆ ಸ್ಥಳದಲ್ಲಿ ಉಪಯೋಗ ಮಾಡಿಕೊಳ್ಳಬಹುದು.
ಹಾಗಾದರೆ ಆ ನೀರ ಬಾಗಿಲಿನ ಮುಂದೆ ಇರುವಂತಹ ಜನಗಳಿಗೆ ದೇವರ ಸತ್ಯವೇದವನ್ನು ತಂದು ಓದಿರಿ. ನಾವು ಬೆಳಗ್ಗೆ ಓದಿ ತೋರಿಸಿರಿ. ಏಕೆಂದರೆ ಆ ದಿನದಲ್ಲಿ ಎಲ್ಲರ ಕೈಯಲ್ಲಿ ಬೈಬಲ್ ಇರ್ತಿರಲಿಲ್ಲ, ಎಲ್ಲರ ಕೈಯಲ್ಲಿ ಸತ್ಯವೇದ ಇರ್ತಿರಲಿಲ್ಲ. ಅದು ಯಾಜಕರ ಕೈಯಲ್ಲಿ ದೇವಾಲಯದಲ್ಲಿಯೇ ಒಂದು ಪ್ರತಿ ಇಟ್ಟಿರ್ತಾ ಇದ್ರು. ಅದನ್ನು ತಂದು ನಮಗೆ ಓದಬೇಕು ಎಂಬುದಾಗಿ ಕೇಳಿದರು. ಆಗ ಬೆಳಗ್ಗೆ ಆರಂಭಿಸಿ ಮಧ್ಯಾಹ್ನದವರೆಗೂ ಎಲ್ಲ ಜನಗಳ ಕಿವಿಗಳು ಕೇಳುವ ಹಾಗೆ ನೆಹೆಮೀಯನು ಅವರೊಂದಿಗೆ ಇದ್ದವರು ಕೂಡ ಕರ್ತನ ವಾಕ್ಯವನ್ನು ಶಬ್ದವಾಗಿ ಓದಿದರು. ಜನಗಳು ಗಮನವಾಗಿ ಕಿವಿಗೊಟ್ಟರು. ಉಜ್ಜೀವನಕ್ಕೆ ಕರ್ತನ ವಾಕ್ಯ ಪ್ರಸಂಗಿಸಲ್ಪಡಬೇಕು, ಜನಗಳು ಗಮನವಾಗಿ ಕಿವಿಗೊಡಬೇಕು. ಇವೆರಡು ಬಹಳ ಮುಖ್ಯವಾದದ್ದು. ಅನಂತರ ನೋಡಿ, ಆ ವಾಕ್ಯವನ್ನು ಜನಗಳು ಓದಿದಾಗ ಆ ವಾಕ್ಯವನ್ನು ಘನಪಡಿಸಿದರು. ಏಕೆಂದರೆ ಇಲ್ಲಿಯವರೆಗೂ ಕೇಳದೇ ಇರುವಂತಹ ಮಾತು, ಇಲ್ಲಿಯವರೆಗೂ ಅವರು ಓದಿ ಯಾವ ಪುಸ್ತಕದಲ್ಲಿ ಇಲ್ಲದಿರುವಂತಹ ಮಾತು, ಅದು ದೇವರ ಮಾತು. ಆದ್ದರಿಂದ ಆಟೋಮೆಟಿಕ್ ಆಗಿ ಅದಕ್ಕೆ ಮಹಿಮೆಯನ್ನು ಘನವನ್ನು ಸಲ್ಲಿಸಿದರು. ನೆಹೆಮೀಯ 8ನೇ ಅಧ್ಯಾಯ 5, 6 ಹೇಳುತ್ತದೆ, ಯೇಸುರನ್ನು ಸಕಲ ಜನಗಳಿಗೆ ಎತ್ತರವಾಗಿ ನಿಂತು ಸಕಲ ಜನಗಳು ನೋಡುವ ಹಾಗೆ ಪುಸ್ತಕವನ್ನು ತೆರೆದರು. ಅವನು ಅದನ್ನು ತೆರೆದಾಗ ಜನಗಳೆಲ್ಲರೂ ಎದ್ದು ನಿಂತರು. ನೋಡಿದ್ರ, ಘನ ಮಾಡಿದರು. ಕರ್ತನ ವಾಕ್ಯವನ್ನು ಸರಿಯಾಗಿ ಮಾತಾಡಿದ್ರೆ, ಸರಿಯಾಗಿ ಉಪದೇಶ ಮಾಡಿದ್ರೆ ಜನಗಳು ಖಂಡಿತವಾಗಿ ಅದನ್ನು ಘನಪಡಿಸುತ್ತಾರೆ. ಆಗ ಯೇಸುರನ್ನು ಮಹತ್ವವುಳ್ಳ ದೇವರಾದ ಕರ್ತನನ್ನು ಸ್ತೋತ್ರ ಮಾಡಿದ. ಜನಗಳೆಲ್ಲ ತಮ್ಮ ಕೈಗಳನ್ನು ಮೇಲೆತ್ತಿ ಅದಕ್ಕೆ ಪ್ರತ್ಯುತ್ತರವಾಗಿ ಆಮೇನ್ ಆಮೇನ್ ಎಂದು ಹೇಳಿ ತಲೆಬಾಗಿದವರಾಗಿ ಅಡ್ಡ ಬಿದ್ದು ದೇವರನ್ನ ಸೇವಿಸಿದರು. ಯಾವಾಗ? ವಾಕ್ಯವನ್ನು ಓದಿದಾಗ, ಆ ವಾಕ್ಯದ ಶಬ್ದವನ್ನು ಕೇಳಿದಾಗ ಜನಗಳು ಅಡ್ಡ ಬಿದ್ದು ದೇವರನ್ನ ನಮಸ್ಕರಿಸರು ಅಂತ ಬರೆಯಲ್ಪಟ್ಟಿದೆ. ಅನಂತರ ನೋಡಿ, ಈಗಲೇ ಅವರಲ್ಲಿ ಮಾನಸಾಂತರವು ಉಜ್ಜೀವನವು ಬರುತ್ತದೆ. 8ನೇ ಅಧ್ಯಾಯ ನೆಹೆಮೀಯ 7, 8, 9ನೇ ವಾಕ್ಯ ಹೇಳುತ್ತದೆ. ಅದರಲ್ಲಿ 7ನೆಯ ವಾಕ್ಯ ಕೆಲವು ಮನುಷ್ಯರ ಬಗ್ಗೆ ಹೇಳುತ್ತದೆ. ಯೇಷುವ, ಬಾನಿ, ಶೆರೇಬ್ಯ, ಯಾಮೀನ್, ಅಕ್ಕೂಬ್, ಶಬತ್ತೈ, ಹೋದಿಯ, ಮಾಸೆಯ, ಕೇಲಿಟ, ಅಜಾರಿಯ, ಯೋಜಾಬಾದ್, ಆನಾನ್, ಪೆಲಾಯ ಎಂಬ ಲೇವಿಯರು ಧರ್ಮಶಾಸ್ತ್ರವನ್ನ ಜನರು ಗ್ರಹಿಸುವಂತೆ ಮಾಡಿದರು. ಇವರು ಓದಿದ ಕೂಡಲೇ ಅವರೆಲ್ಲ ವಾಕ್ಯವನ್ನ ಅರ್ಥ ಮಾಡಿ ಹೇಳಿದ್ರಂತೆ. ಜನಗಳಿಗೆ ಬಿಡಿಸಿ ಹೇಳಿದರು. ಜನಗಳು ತಮ್ಮ ಸ್ತುತಿಯಲ್ಲಿ ಹಾಗೇ ನಿಂತು ಅವರು ಕದಲದ ದೇವರ ವಾಕ್ಯಕ್ಕೆ ಕಿವಿಗೊಟ್ಟವರಾದರು. ಅವರು ದೇವರ ಧರ್ಮಶಾಸ್ತ್ರವನ್ನ ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಲು ಜನರು ಅದನ್ನು ಗ್ರಹಿಸುವಂತೆ ಆದರು. ಆವಾಗೇ ನಡೆಯುತ್ತೆ ನೋಡಿ, ಜನರೆಲ್ಲರೂ ಧರ್ಮೋಪದೇಶ ವಾಕ್ಯಗಳನ್ನು ಅಂದರೆ ಸತ್ಯವೇದ ವಾಕ್ಯಗಳನ್ನು ಕೇಳುತ್ತಾ ಅಳುತ್ತಿದ್ದರಿಂದ ಅವರೆಲ್ಲ ಅಳ್ತಾ ಇದ್ದಾರೆ. ಮನ ಕಲುಕುವಂತೆ ಆಗ್ತಾ ಇದೆ. ಮಾತು ಆ ಪಾಪವನ್ನು ಬೆಟ್ಟು ಮಾಡಿ ತೋರಿಸುತ್ತಾ ಇದೆ. ದೇವರನ್ನು ಬಿಟ್ಟು ಎಷ್ಟು ದೂರ ಹೋಗಿದ್ದೇವೆ ಎಂಬುದಾಗಿ ಮನದಲ್ಲಿ ಒಂದು ಬದಲಾವಣೆ ಉಂಟು ಮಾಡ್ತಾ ಇದೆ. ಮುಂದುವರೆದ ಭಾಗವನ್ನು ಓದಿ ನೋಡೋದಾದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರು ನಡೆಸೋಕ್ಕಾಗಲ್ಲ. ಜೊತೆಯವರು ಹೇಳ್ತಾರೆ, ಅಳಬೇಡಿ, ಈಗ ದೇವರು ಕೊಟ್ಟಿರುವಂಥ ಸಂತೋಷವಾದ ದಿನ. ಆದರೆ ಅವರನ್ನು ಅವರಿಂದ ಅಡಗಿಸೋಕ್ಕಾಗ್ತಾ ಇಲ್ಲ. ದೇವರ ವಾಕ್ಯ ಬಲವಾಗಿ ಅವರ ನಡುವೆ ಕಾರ್ಯ ಮಾಡಿತು. ಆಗ ಅದು ಒಂದು ಉಜ್ಜೀವನ ಬರುವುದಕ್ಕೆ ನಾವು ಅಧಿಕವಾಗಿ ಪ್ರಾರ್ಥನೆ ಮಾಡುತ್ತೇವೆ, ಅದು ಒಳ್ಳೆಯದು. ಆದರೆ ಸಭೆಯವರು, ಜನಗಳು ಮೊದಲನೇದಾಗಿ ದೇವರ ವಾಕ್ಯಕ್ಕೆ ತಿರುಗಬೇಕು. ಆಗ ಮಾತ್ರ ಉಜ್ಜೀವನ ಬರುತ್ತದೆ. ನಾವು ಮಾಡಬೇಕಾದದನ್ನು ಮಾಡದೆ ಕುಳಿತು ಉಜ್ಜೀವನ ಬರಬೇಕು, ಆ ಊರಲ್ಲಿ ಬರಬೇಕು, ಗ್ರಾಮದಲ್ಲಿ ಬರಬೇಕು, ಪಟ್ಟಣದಲ್ಲಿ ಬರಬೇಕು, ಒಳ್ಳೆಯದು. ಆದರೆ ಉಜ್ಜೀವನ ಯಾವಾಗ ಬರುತ್ತೆ ಗೊತ್ತಾ? ಮೊದಲು ಉಜ್ಜೀವನ ಬರಬೇಕೆಂದರೆ ಕರ್ತನ ವಾಕ್ಯಕ್ಕೂ ಸತ್ಯವೇದಕ್ಕೂ ದೇವರ ಸೇವಕರು, ಸಭೆಯು ತಿರುಗಬೇಕು. ಆಗ ಉಜ್ಜೀವನ ಬರುತ್ತೆ. ನಾವು ವಾಕ್ಯಕ್ಕೆ ದೂರವಾಗಿದ್ದೇವೆ. ವಾಕ್ಯ ಸಭೆಯಲ್ಲಿ ಮರೆಯಾಗಿದ್ದು ಅಥವಾ ಮರೆಯಾಗಿಡಲ್ಪಟ್ಟು ಬಹುಕಾಲವಾಗಿದೆ. ಜನಗಳು ಕರ್ತನ ವಾಕ್ಯವನ್ನು ಮಾತಾಡುವವರು ಬಹಳ ಕಡಿಮೆಯಾಗಿದ್ದಾರೆ. ಕರ್ತನ ವಾಕ್ಯಕ್ಕೆ ಸ್ಥಳ ಕೊಡುವುದು ಕಡಿಮೆಯಾಗಿದೆ. ಈಗ ವಾಕ್ಯ ಬೇರೆ, ಸೇವೆ ಬೇರೆ. ವಾಕ್ಯ ಬೇರೆ, ಕ್ರೈಸ್ತರ ಜೀವನ ಬೇರೆ ಎಂಬುದಾಗಿ ಎರಡು ಬೇರೆ ಬೇರೆ ದಿಕ್ಕಲ್ಲಿ ಇದೆ. ಹೊರಗೆ ನೋಡಿದ್ರೆ ಕ್ರೈಸ್ತರು ಯಾವುದನ್ನಿಟ್ಟು ಕ್ರೈಸ್ತ ಹಬ್ಬವನ್ನು ಆಚರಣೆ ಮಾಡ್ತಾರೆ, ದೇವಾಲಯಕ್ಕೆ ಹೋಗ್ತಾರೆ, ಕ್ರೈಸ್ತ ದೇವಾಲಯಗಳಿಗೆ ಕಾಣಿಕೆ ಕೊಡ್ತಾರೆ ಅಥವಾ ಕ್ರಿಸ್ತನಿಗೆ ಸೇವೆ ಮಾಡ್ತಾರೆ. ಇದರಿಂದ ಅವರು ಕ್ರೈಸ್ತರೆಂಬುದಾಗಿ ಅರಿಯಲ್ಪಡ್ತಾರೆ. ಆದರೆ ನಿಜ ಏನಂದರೆ ಕರ್ತನ ವಾಕ್ಯವನ್ನು ಸ್ವೀಕರಿಸಿಕೊಂಡವರು,
ಅವರು ದೇವರ ವಾಕ್ಯಕ್ಕೆ ಮೊದಲು ತಿರುಗಿದರೆ ಮಾತ್ರ ದೇಶದಲ್ಲಿ ಒಂದು ನಿಜವಾಗಿರುವ ಉಜ್ಜೀವನ ಬರಲು ಸಾಧ್ಯ. ಸಭೆಯು ಜನಗಳು ಮೊದಲನೇದಾಗಿ ದೇವರ ವಾಕ್ಯಕ್ಕೆ ವಚನಕ್ಕೆ ತಿರುಗಬೇಕು. ಬೈಬಲ್ಲೇ ನಮಗೆ ಮುಖ್ಯವಾದದ್ದು, ಮೂಲವಾದದ್ದು, ಮೂಲತಃವಾದದ್ದು ಎನ್ನುವಂತಹ ಭಾವನೆಯಿಂದ ಸತ್ಯವೇದಕ್ಕೆ ಮೊದಲು ತಿರುಗಬೇಕು. ಕರ್ತನ ವಾಕ್ಯ ಇವತ್ತು ಸಭೆಗಳಲ್ಲಿಯೂ ಸೇವೆಗಳಲ್ಲಿಯೂ ಮರೆಯಾಗಿಡಲ್ಪಟ್ಟದ್ದಾಗಿದೆ. ನಾನು ರಕ್ಷಣೆ ಹೊಂದಂತಹ ಕಾಲವನ್ನು ನೋಡೋದಾದರೆ ನಾನು ಓದಂಥ ಸಭೆಯಲ್ಲಿ ಪ್ರಸಂಗ ಸಮಯ ಮಾತ್ರ 3 ತಾಸು ಮಾಡ್ತಾಯಿದ್ರು ನಮ್ಮ ಸಭೆಯ ಪಾಲಕರು. 3 ತಾಸು ವಾಕ್ಯವನ್ನು ತೆಗೆದು ಬಹಳ ಸುಂದರವಾಗಿ ನಿಧಾನವಾಗಿ ನಿಲ್ಲಿಸಿ ಅರ್ಥವಾಗುವ ಹಾಗೆ ಆಳವಾದ ರಹಸ್ಯಗಳು ಸತ್ಯಾರ್ಥಗಳನ್ನು ಕಲಿಸುತ್ತಾ ಇದ್ದರು. ಇವತ್ತು ಕರ್ತನ ವಾಕ್ಯವನ್ನು ಕೇಳುವುದು ಕಡಿಮೆಯಾಗಿದೆ. ಒಂದು ಸಭೆಯ ಆರಾಧನೆಯಲ್ಲಿ, ಒಂದು ಸೇವೆಯಲ್ಲಿ ನೀವು ಚೆನ್ನಾಗಿ ಗಮನಿಸಿ ನೋಡ್ರಿ, ದೇವರ ವಾಕ್ಯವನ್ನು ಹೇಳಿ ಸ್ವಂತ ಕತೆ ಮಾತಾಡ್ತಾರೆ, ಕೊರತೆಗಳನ್ನು ಮಾತಾಡ್ತಾರೆ ಇನ್ನೊಬ್ಬರನ್ನು, ಅಥವಾ ಬೇರೆ ಏನಾದರೂ ಬೇಡದಿರುವ ಕಾರ್ಯಗಳ ಬಗ್ಗೆ ಮಾತಾಡ್ತಾರೆ. ದೇವರ ವಾಕ್ಯ ಪ್ರಸಂಗಿಸಲ್ಪಡುವುದು ಕಡಿಮೆಯಾಗಿದೆ. ಆದರೆ ಇವತ್ತು ನೀವು ಯೂಟ್ಯೂಬ್ನಲ್ಲಿ ನೋಡುವುದಾದರೆ ಸಾವಿರಾರು ಮಂದಿ ಸೇವಕರು ಹೇರಳವಾಗಿರುವಂಥದ್ದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದರೆ ಅವರು ಏನು ಮಾತಾಡ್ತಾರೆ ಅನ್ನೋದನ್ನು ಗಮನಿಸಿ ನೋಡೋದಾದರೆ ಕರ್ತನ ವಾಕ್ಯದ ಹೊರಗೆ, ದೇವರ ವಾಕ್ಯಕ್ಕೆ ಹೊರಗೆ ತಾವಾಗಿ ಕಲ್ಪನೆ ಮಾಡಿಕೊಂಡಂತಹ ಕಾರ್ಯಗಳನ್ನೇ ಬಹಳ ಮಂದಿ ಪ್ರಸಂಗ ಮಾಡಿದ್ರು. ಎಲ್ಲ ಸೇವಕರನ್ನು ಹೇಳ್ತಾ ಇಲ್ಲ. ಸಾಮಾನ್ಯವಾಗಿ ಬಹುತೇಕವಾಗಿ ಇವತ್ತು ತಾವು ಅರಿತಿರುವಂತಹ ಬೇಡದಿರುವ ಕಾರ್ಯಗಳನ್ನೇ ಮಾತಾಡ್ತಾ ಇದ್ದಾರೆ. ಒಬ್ಬ ಬೋಧಕನಿಗೆ ಏನಾದರೂ ಸಮಸ್ಯೆ ಉಂಟಾದರೆ ಹೆಚ್ಚು ಕಡಿಮೆ 6 ತಿಂಗಳು ಅದನ್ನು ದಾಟಿ ಬೇರೆ ಏನು ಮಾತಾಡೋದೇ ಇಲ್ಲ. ಅವರು ಮಾತಾಡುತ್ತಿರುವುದು ಪೂರ್ಣವಾಗಿ ಅದನ್ನು ಮಾಡಿದ್ರು, ಹಿಂಗೆ ಮಾಡು, ಇದು ತಪ್ಪು, ಆ ರೀತಿ ಮಾತಾಡಬಾರ್ದು, ಈ ಮಾತು ತಪ್ಪು, ಈ ರೀತಿಯೇ ಮಾತಾಡ್ತಾ ಇರ್ತಾರೆ. ಮೊದಲು ನಾವು ಕರ್ತನ ವಾಕ್ಯಕ್ಕೆ ನಾವು ತಿರುಗಬೇಕು. ಆದರೆ ಇವತ್ತು ಸಭೆಗಳಲ್ಲಿಯೂ ಸೇವೆಗಳಲ್ಲಿಯೂ ದೇವರ ವಾಕ್ಯ ಮಟ್ಟ ಹಾಕಲ್ಪಟ್ಟು ಅಥವಾ ಕಡಿಮೆ ಮಾಡಲ್ಪಟ್ಟು ಅದರಲ್ಲಿ ಸಂತೋಷ ಕೊಂಡಾಟಗಳು, ಆಡಂಬರಗಳು, ಬೇಡದಿರುವಂತಹ ಶಬ್ದಗಳು ಮಾತ್ರ ತುಂಬಲ್ಪಟ್ಟದಾಗಿದೆ. ಒಂದು ಆರಾಧನೆಯಲ್ಲಿ ನೋಡೋದಾದರೆ ಶಬ್ದವೇ, ಏನು ನೋಡಿದ್ರೂ ಆಡು ಅಂತ ಆಡಿ ಅದರಲ್ಲಿ ಒಂದು ಶಬ್ದದಿಂದ ತುಂಬಲ್ಪಟ್ಟದ್ದಾಗಿದೆ. ಇನ್ನು ಕೆಲವು ಆಡಂಬರದಿಂದ ತುಂಬಲ್ಪಟ್ಟದ್ದಾಗಿದೆ, ಅಲಂಕಾರಗಳಿಂದ ತುಂಬಲ್ಪಟ್ಟದ್ದಾಗಿದೆ. ಇನ್ನು ಕೆಲವು ಕಾರ್ಯಗಳು ಕೊಂಡಾಟದಲ್ಲಿ ತುಂಬಲ್ಪಟ್ಟದ್ದಾಗಿದೆ. ಬೆಳಗ್ಗೆ 10 ಗಂಟೆಗೆ ಸರ್ವಿಸ್ಗೆ ಹೋದರೆ ಒಂದು 11 ಗಂಟೆವರೆಗೂ ಬೇರೆ ಕುಣಿದಾಟ, ಹಾಡು, ಡ್ಯಾನ್ಸು, ಸ್ತುತಿ ಮಾಡ್ತೀವಿ ಅಂತೇಳಿ, ಅನಂತರ ಆಮೇಲೆ 15 ನಿಮಿಷ ಒಂದು ಚಿಕ್ಕ ಸಂದೇಶ, ಅನಂತರ ಕಾಣಿಕೆ, ಹೀಗೆ ಅಲ್ಲಿಗೆ ಆರಾಧನೆ ಮುಗಿದೋಗುತ್ತದೆ. ಆದರೆ ಸತ್ಯವೇದ ಹೇಳುತ್ತದೆ, ಇವತ್ತು ಮರೆಯಾಗಿರುವಂತಹ ಕರ್ತನ ಸತ್ಯ ದೇವ ಜನಗಳ ಒಳಗೆ ಪ್ರಕಟಿಸಲ್ಪಡಬೇಕು. ಸಭೆಯು, ದೇವರ ಸೇವಕರು, ದೇವರ ಜನಗಳು ಕರ್ತನ ವಾಕ್ಯಕ್ಕೆ ತಿರುಗಬೇಕು, ಸತ್ಯವೇದಕ್ಕೆ ತಿರುಗಬೇಕು. ಇವುಗಳು ಸಭೆಗಳಲ್ಲಿಯೂ ದೇವರ ವಾಕ್ಯಗಳು ಮರೆಯಾಗಿರುವುದನ್ನು ಸ್ಪಷ್ಟವಾಗಿ ನಮಗೆ ಸೂಚಿಸುತ್ತವೆ. ಅವು ಮರೆಯಲ್ಪಟ್ಟು ಹೋಗಿವೆ. ವಾಕ್ಯವನ್ನು ಮಾತಾಡಿದ್ರೆ ಏನು ವಾಕ್ಯದಲ್ಲಿ ಏನಿದೆಯಾ, ಮಾತಾಡುವುದು ಎಷ್ಟೊಂದು ಕಾರ್ಯಗಳಿದೆ ಎಂಬುದಾಗಿ ಲೋಕದಲ್ಲಿ ಕಂಡ ಕಾರ್ಯಗಳನ್ನೇ ಮಾತಾಡ್ತೀವಿ ಬಿಟ್ಟರೆ ಕರ್ತನ ವಾಕ್ಯವನ್ನು ಹಂಚುವವರು ಬೆರಳಿಕೆಯಲ್ಲಿದ್ದಾರಷ್ಟೇ, ಅಷ್ಟರ ಅಳತೆಯಲ್ಲೇ ಇದ್ದಾರೆ. ಇಲ್ಲದಿದ್ದರೆ ದೇವರ ವಾಕ್ಯಕ್ಕೂ ದೇವ ಜನಗಳು, ಸೇವೆಗಳು, ಸೇವಕರುಗಳು, ಸಭೆಯು ತಿರುಗದಿದ್ದರೆ ನಿಜವಾಗಿರುವ ಉಜ್ಜೀವನ ಬರುವುದಿಲ್ಲ. ಒಂದು ವೇಳೆ ಉಜ್ಜೀವನ ಬರುವ ಹಾಗೆ ಒಂದು ಬಿಂಬ ಬಂದರೂ ಕೂಡ ಅದು ನಿಜವಾಗಿರುವ ಉಜ್ಜೀವನವಾಗಿರುವುದಿಲ್ಲ. ಕೂಟ ಇರುತ್ತೆ, ಜನಗಳು ಗುಂಪಾಗಿರ್ತಾರೆ, ಅದರ ಕ್ವಾಲಿಟಿ ಇರುವುದಿಲ್ಲ. ಬರ್ತಾರೆ ಜನಗಳು ಕೂಟವಾಗಿ ಹೊಸದಾಗಿ ಏನೇನೋ ಮಾಡಿ ವಿದ್ಯೆಯೆಲ್ಲ ತೋರಿಸ್ತಾರಂತೆ ಎಂಬುದಾಗಿ ಕೂಟ ಬರ್ತಾರೆ. ಆದರೆ ಬರುವ ಜನಗಳ ಒಳಗೆ ಕ್ವಾಲಿಟಿ ಇರುವುದಿಲ್ಲ. ಕರ್ತನು ಬಯಸಿದ ಉಜ್ಜೀವನವು ಅದರಲ್ಲಿ ಬರುವುದಕ್ಕೆ ಸಾಧ್ಯತೆ ಇಲ್ಲ. ಕರ್ತನ ವಾಕ್ಯ ಮರೆಯಲ್ಪಡುತ್ತಾ ಅಥವಾ ಮರೆಯಾಗುತ್ತಾ ಉಜ್ಜೀವನಕ್ಕೂ ನಮಗೂ ನಡುವೆ ಇರುವಂತಹ ದೂರ ಅಧಿಕವಾಗುತ್ತಲೇ ಹೋಗುತ್ತದೆ ಎನ್ನುವಂಥದ್ದೇ ಸತ್ಯ. ಸತ್ಯವೇದದಲ್ಲಿ ನೋಡಿ, ಹೋಶೇಯನ ಕಾಲದಲ್ಲಿ ಒಂದು ಉಜ್ಜೀವನ ಬಂದಿತ್ತು. ಹೋಶೇಯ ಎನ್ನುವಂತಹ ಅರಸ, ಇವನು 8 ವರ್ಷದಲ್ಲಿ ಅರಸನಾದವ. ಅವರ ಮುಂದೆ ಇದ್ದಂತಹ ಮೂಲ ಪಿತೃಗಳು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ವಿಗ್ರಹಗಳೆಲ್ಲವನ್ನ ದೇಶದಲ್ಲಿ ತಂದು ಆರಾಧನೆ ವಸ್ತುಗಳಾಗಿಟ್ಟು ತೋಪು ವಿಗ್ರಹಗಳನ್ನು ಮಾಡಿ ದೇವಸ್ಥಾನಗಳನ್ನು ಕಟ್ಟಿ ಜನಗಳನ್ನು ಬಾಳನನ್ನು ಆರಾಧನೆ ಮಾಡುವಂತೆ ಮಾಡಿ ವ್ಯಭಿಚಾರಕ್ಕೂ ಜಾರತ್ವಕ್ಕೂ ಸ್ಥಳವನ್ನು ಕೊಟ್ಟಿದ್ದರು. ದೇಶವೇ ಕೆಟ್ಟು ಹೋದಂತಹ ಪರಿಸ್ಥಿತಿಯಲ್ಲಿ ಯೋಷಿಯನು
ಎನ್ನುವ ಅರಸ ಬರುತ್ತಾನೆ, 8 ವಯಸ್ಸಿನ ಅರಸ. 2 ಅರಸರ ಪುಸ್ತಕ 22ನೇ ಅಧ್ಯಾಯ 1-2 ವಾಕ್ಯಗಳಲ್ಲಿ ಅದರ ಕುರಿತಾಗಿ ಉಲ್ಲೇಖವಾಗಿದೆ. ಯೋಷೀಯನು ಅರಸನಾದಾಗ 8 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಹಾಗಾದರೆ 39 ವರ್ಷದವರೆಗೂ ಅವರು ಅರಸನ ಆಳ್ವಿಕೆಯಲ್ಲಿದ್ದರೆ 8 ವಯಸ್ಸಿಗೆ ಅರಸನಾದರು. ಬೋಚ್ಕತೂರಿನವಳು ಅದಾಯನ ಮಗಳೂ ಆದ ಯೆದೀದ ಎಂಬಾಕೆಯು ಅವನ ತಾಯಿ. ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿಯೇ ನಡೆದು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾದನು. ಇವರು ನೇರವಾಗಿ ದಾವೀದನ ಮಗನಲ್ಲ, ದಾವೀದನ ವಂಶಾವಳಿಯಲ್ಲಿ ಬಂದಂತಹ ಅರಸರು, ಅದರಲ್ಲಿ ಬರುವವರು. ಆದರೆ ನಡುವೆ ಬಂದಂತಹ ಅರಸರೆಲ್ಲರೂ ಕೂಡ ಹಿಂಜಾರಿ ಹೋದವರಾಗಿ ದೇವರಿಗೆ ವಿರುದ್ಧವಾಗಿರುವ ಅಸಹ್ಯ ಕಾರ್ಯಗಳನ್ನು ಮಾಡಿದ್ರಿಂದ ಯೋಷೀಯನನ್ನು ಮತ್ತೊಬ್ಬರ ಕುಮಾರರು ಎಂಬುದಾಗಿ ಹೇಳುವುದಕ್ಕಿಂತ ದಾವೀದನ ಮಾರ್ಗದಲ್ಲಿ ಬಂದವನು ಎಂಬುದಾಗಿ ಗುರುತಿಸಲ್ಪಟ್ಟದ್ದಾಗಿದೆ ಇಲ್ಲಿ. ಏಕೆಂದರೆ ದಾವೀದನು ಯಾವ ರೀತಿಯೆಲ್ಲ ದೇವರಿಗೆ ಸತ್ಯವಂತನಾಗಿ ನಡ್ಕೊಂಡೋ ಅದೇ ರೀತಿ ದೇಶದಲ್ಲಿ ಬಹು ದಿವಸಗಳಾದ ನಂತರ ಹಲವು ಅರಸರನ್ನು ದಾಟಿ ಯೋಷೀಯನು ಎನ್ನುವ ಅರಸನು ಕರ್ತನ ದೃಷ್ಟಿಗೆ ಒಳ್ಳೆಯದನ್ನು ಮಾಡಿ ದೇವರ ಮಾರ್ಗದಲ್ಲೆಲ್ಲ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ನಡೆದ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಈಗ ಆ ರೀತಿ ನಡೆಯುತ್ತಿರುವಾಗ ದೇವಾಲಯದಲ್ಲಿ ಕಳೆದು ಹೋದಂತಹ ಸತ್ಯವೇದ ಕಂಡುಹಿಡಿಯಲ್ಪಡುತ್ತದೆ. 2 ಅರಸರ ಪುಸ್ತಕ 22ನೇ ಅಧ್ಯಾಯ 8ನೇ ವಾಕ್ಯ. ನೀವು ತೆಗೆದಿಟ್ಟಿರುವಂಥ ಅದೇ ಅಧ್ಯಾಯವೇ. 8ನೇ ವಾಕ್ಯದಲ್ಲಿ ನೋಡಿ, ಮಹಾಯಾಜಕನಾದ ಇಲ್ಕೀಯನು ಲೇಖಕನಾದ ಶಾಫಾನನಿಗೆ ಯೆಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು. ಶಾಫಾನನು ಅದನ್ನು ಓದಿದನು. ನೋಡ್ರಿ, ಹಲವು ಅರಸರು ಆಳ್ವಿಕೆ ಮಾಡಿದ್ರು, ದಾವೀದನು, ಸೊಲೊಮೋನನು, ಅದರ ನಂತರ ಬಹಳ ಅರಸರು. ಈಗ ಕರ್ತನ ಆಲಯದಲ್ಲಿದ್ದಂತಹ ಸತ್ಯವೇದ ಪುಸ್ತಕ, ಮುಂಚಿತವಾಗಿ ನಮಗೆ ಹೇಳಿದೆ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಧರ್ಮಶಾಸ್ತ್ರ ಪುಸ್ತಕ ಎಂಬುದಾಗಿ ಅದನ್ನು ಹೇಳ್ತಾ ಇದ್ರು. ಸತ್ಯವೇದ ಪುಸ್ತಕ ದೇವಾಲಯದಲ್ಲಿ ಕಳೆದೋಗಿತ್ತಂತೆ. ಅದನ್ನು ಯಾರೂ ಹುಡುಕಲಿಲ್ಲ. ಅದೇ ಅಲ್ವ ಅರ್ಥ? ಅವರು ಡೈಲಿ ಯೂಸ್ನಲ್ಲಿ ಸತ್ಯವೇದವನ್ನು ಆಲಯದಲ್ಲಿ ಉಪಯೋಗಿಸಿದರೆ ಅದೇನು ಕಳೆದೋಗ್ತಾ ಇತ್ತು, ಅದು ಕಾಣದೇ ಹೋಯಿತು. ಜನಗಳು ಅದರ ಬಗ್ಗೆ ಚಿಂತೆ ಪಡಲಿಲ್ಲ. ಅದು ಎಲ್ಲೋ ಒಂದು ಕಡೆ ಇಡಲ್ಪಟ್ಟು ಮರೆಯಲ್ಪಟ್ಟು ಆ ಸತ್ಯವೇದವು, ಯೆರೂಸಲೇಮ್ ದೇವಾಲಯ ಬಹಳ ದೊಡ್ಡದ್ದು, ಗೋಡೆಗಳಲ್ಲಿ ಕಲ್ಲು ಕಲ್ಲಾಗಿರುತ್ತೆ, ಅಲ್ಲಿ ಬಹಳ ಇಕ್ಕಟ್ಟಾಗಿರುತ್ತೆ, ಅದರ ನಡುವೆ ಎಲ್ಲೋ ಒಂದು ಕಡೆ ಅದು ಸಿಗಾಕೊಂಡಿತು. ಯೋಷೀಯ ಅರಸನಾಗುವ ಕಾಲದಲ್ಲಿಯೇ ಆಲಯವನ್ನು ಶುದ್ಧಪಡಿಸುತ್ತಾರೆ. ಒಳಗೆ ಹೋಗಿ ಶುದ್ಧಪಡಿಸಿ ಇನ್ನು ಮುಂದೆ ದೇವರಿಗೆ ಆರಾಧನೆ ಮಾಡಬೇಕು ಅಂತ ಮಾಡಬೇಕಾದ್ರೆ ಅಲ್ಲಿಯವರೆಗೂ ಕಳೆದು ಹೋಗಿದ್ದಂತಹ ಸತ್ಯವೇದ ಕಂಡು ಹಿಡಿಯಲ್ಪಟ್ಟಿತ್ತು. ಎಷ್ಟು ಆಶ್ಚರ್ಯ ನೋಡಿ! ಸತ್ಯವೇದ ಕಳೆದೋಯ್ತು ಅಂತ ಹೇಳಿದ ಕೂಡಲೇ ಹಾಗಾದರೆ ದೇವರಿಗೆ ದೂರವಾಗಿ, ದೇವರು ಇಲ್ಲದೆ ದೇವರನ್ನು ಮರೆಯುವಂಥ ಪರಿಸ್ಥಿತಿಯಲ್ಲಿ ಅವರು ಆಳ್ವಿಕೆ ಕಾಲದಲ್ಲಿ ಇದ್ದಿದ್ದಾರೆ. ಅಷ್ಟು ಮಾತ್ರವಲ್ಲ, ಜನಗಳು ಸತ್ಯವೇದವನ್ನು ಮರೆತದ್ದು ಮಾತ್ರವಲ್ಲ, ದೇವಾಲಯದಲ್ಲಿ ಅವರು ವಾಡಿಕೆಯಂತೆ ಕೂಡಿ ಬಂದರು, ಬಲಿ ಸಮರ್ಪಣೆ ಮಾಡಿದರು. ಆದರೆ ಸತ್ಯವೇದವಿಲ್ಲದೆ ಅದನ್ನು ತಮ್ಮ ಪಾರಂಪರ್ಯವಾದ ಕ್ರಮದಲ್ಲಿ ಮಾಡ್ತಾ ಬಂದರು. ಬೈಬಲ್ ಕಳೆದೋದಾಗ ಅವರಿಗೆ ಚಿಂತೆ ಇಲ್ಲ. ಆದರೆ ಅವರು ಅದಕ್ಕೋಸ್ಕರ ದೇವಾಲಯದಲ್ಲಿ ಕೂಡಿ ಬರದೇ ಇಲ್ಲ. ಕೂಡಿ ಬರುತ್ತಾರೆ, ಬಲಿ ಸಮರ್ಪಣೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಸತ್ಯವೇದವಿಲ್ಲದೆ ಮಾಡುತ್ತಾರೆ. ಈಗ ಇದನ್ನು ಕೇಳುವಾಗ ನಿಮಗೇನು ನೆನಪಾಯಿತು? ಇವತ್ತು ನಮ್ಮ ಕ್ರೈಸ್ತರ ಸ್ಥಿತಿ ಅದುವೇ. ಸತ್ಯವೇದವನ್ನು ಬಿಟ್ಟು ಆರಾಧನೆ ಮಾಡ್ತೀವಿ, ಉಜ್ಜೀವನ ಕೂಟಗಳು ನಡೆಸ್ತೀವಿ, ಕೂಟಗಳನ್ನು ಮಾಡ್ತೀವಿ, ಕೊಂಡಾಟಗಳನ್ನು ಮಾಡ್ತೀವಿ, ಪಾರಂಪರ್ಯವಾಗಿ ಹಲವು ಕಾರ್ಯವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸತ್ಯವೇದವಿಲ್ಲದೆ ಮಾಡೋಕ್ಕೆ ಸಾಧ್ಯನ? ಮಾಡಿದ್ದಾರೆ ನೋಡಿ. ದೇವಾಲಯದಲ್ಲಿ ಬೈಬಲ್ ಇಲ್ಲ. ನಾನು ಮುಂಚಿತವಾಗಿ ಹೇಳಿದ ಹಾಗೆ ಸತ್ಯವೇದ ಆ ಕಾಲದಲ್ಲಿ ಎಲ್ಲರ ಕೈಯಲ್ಲಿ ಇರ್ತಾ ಇರಲಿಲ್ಲ. ದೇವಾಲಯದಲ್ಲಿ ಒಂದು ಬೈಬಲ್ ಇರ್ತಾ ಇತ್ತು. ಹಾಗಾದರೆ ಇದು ಕಳೆದು ಹೋಗಿದ್ದು ಯಾರಿಗೂ ಚಿಂತೆ ಇಲ್ಲ. ಕಳೆದು ಹೋಯ್ತಲ್ಲ ಎನ್ನುವುದಕ್ಕೋಸ್ಕರವಾಗಿ ಯಾವ ಸೇವೆ ನಿಲ್ಲಿಲ್ಲ. ಅವರು ಪಾಠಿಗವರು ಅದನ್ನು ಮಾಡ್ತಾಯಿದ್ರು. ಸತ್ಯವೇದವಿಲ್ಲದೆ ತಾವೇ ಕೆಲವೊಂದು ಕಟ್ಟಳೆಗಳನ್ನು ಅವರಿಗೆ ಹೇಳ್ಕೊಟ್ಟು ಬೋಧಿಸ್ತಾ ಇದ್ರು. ಬೈಬಲ್ ಇಲ್ಲ ಅಲ್ವಾ, ಇದು ಹೀಗೆ ಕಣ್ರಿ ಎಂಬುದಾಗಿ ತಾವಾಗಿ ತಮ್ಮ ಮನದಲ್ಲಿ ಬಂದದ್ದನ್ನು ಪ್ರವಾದಿಗಳಾಗಿರ್ಬೋದು, ಅಲ್ಲಿದ್ದಂತಹ ವೇದ ಪಂಡಿತರಾಗಿರ್ಬೋದು, ಯಾಜಕರಾಗಿರ್ಬೋದು ಜನಗಳಿಗೆ ಕಲಿಸುತ್ತಾ ಇದ್ದರು. ಸತ್ಯವೇದವಿಲ್ಲದೆ ಸೇವೆ ನಡೀತಾ ಇದೆ, ಸತ್ಯವೇದವಿಲ್ಲದೆ ಆರಾಧನೆ ನಡೀತಾ ಇದೆ. ಸತ್ಯವೇದವನ್ನು ಕಳಕೊಂಡು
ದೇವರನ್ನು ಆರಾಧಿಸುವುದಕ್ಕೆ ಮುಂದಾದರೂ ಬಲಿ ಸಮರ್ಪಣೆ ಮಾಡಲು ಕಾಣಿಕೆ ಕೊಡ್ತಾ ಇದ್ದಾರೆ. ಇವತ್ತಿರುವ ರೀತಿಯಲ್ಲಿಯೇ ಸತ್ಯವೇದ ಅದನ್ನೇ ತೋರಿಸುತ್ತಾ ಇದೆ. ಅವರು ಮನುಷ್ಯರ ಕಲ್ಪನೆಗಳನ್ನು, ತಾವಾಗಿ ಕಲ್ಪನೆ ಮಾಡಿಕೊಂಡದ್ದನ್ನು ಸತ್ಯವೇದಕ್ಕೆ ಬದಲಾಗಿ ಉಪಯೋಗಿಸಿದರು. ಯೆರೆಮೀಯ ಪ್ರವಾದನೆ ಗ್ರಂಥ 23ರಲ್ಲಿ 27-28ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ನನ್ನ ಜನಗಳ ಪಿತೃಗಳು ಬಾಳನ ನಿಮಿತ್ತವಾಗಿ ನನ್ನ ನಾಮವನ್ನು ಮರೆತ ಹಾಗೆ ಅವರು ತಮ್ಮ ನೆರೆಹೊರೆಯವರಿಗೆ ಹೇಳುವಂತಹ ತಮ್ಮ ಸ್ವಪ್ನಗಳಿಂದ ನನ್ನ ನಾಮವನ್ನು ಮರೆಯುವಂತೆ ಮಾಡುವುದಕ್ಕೆ ನೋಡ್ತಾ ಇದ್ದಾರೆ. ನನ್ನ ಹೆಸರನ್ನ, ನನ್ನ ವಾಕ್ಯವನ್ನು ಮರೆತು ಆ ಸ್ಥಳಕ್ಕೆ ಬದಲಾಗಿ, ವಾಕ್ಯಕ್ಕೆ ಬದಲಾಗಿ ತಮ್ಮ ಕಾಲ್ಪನಿಕ ಸ್ವಪ್ನಗಳನ್ನು ಹೇಳಿ ಜನಗಳನ್ನು ಅದರ ಮುಖಾಂತರವಾಗಿ ಮುನ್ನಡೆಸ್ತಾ ಇದ್ದಾರೆ. ಒಬ್ಬ ಪ್ರವಾದಿಯ ಮಾತು ಬಂದರೂ ಆ ಮಾತು ದೇವರ ಮಾತಿನ ಅಡಿಯಲ್ಲಿರಬೇಕು. ಇವರು ಅದನ್ನು ತೆಗೆದುಕೊಂಡು ತಾವಾಗಿ ಕಾಲ್ಪನಿಕವಾಗಿ ಮಾತಾಡ್ತಿದ್ದಾರೆ ಎಂಬುದಾಗಿ ಯೇಸು ಹೇಳ್ತಾರೆ. ಸ್ವಪ್ನಗಳು, ಪ್ರವಾದಿಗಳ ಸ್ವಪ್ನಗಳನ್ನು ವಿವರಿಸಲಿ. ನನ್ನ ಮಾತುಳ್ಳವನೋ ನನ್ನ ಮಾತನ್ನು ಸತ್ಯವಾಗಿ ನುಡಿಯಲಿ. ಗೋಧಿಗೆ ಮುಂದೆ ಒಟ್ಟು ಎಲ್ಲಿ ಎಂಬುದಾಗಿ ದೇವರು ಹೇಳುತ್ತಾರೆ. ಸ್ವಪ್ನವನ್ನು ಕಂಡವನು, ಸ್ವಪ್ನವನ್ನು ಕಂಡಂತಹ ಪ್ರವಾದಿ ತನ್ನ ಸ್ವಪ್ನವನ್ನು ವಿವರಿಸಿ ಹೇಳಲಿ. ಅದು ನನ್ನ ವಾಕ್ಯದೊಂದಿಗೆ ಸಂಬಂಧವಿದೆಯಾ ಅಂತ ನೋಡ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯೋಷುವನ ಕಾಲದಲ್ಲಿ ಈ ಮರೆಯಲ್ಪಟ್ಟಂಥ ಸತ್ಯವೇದ ಕಂಡುಹಿಡಿಯಲ್ಪಟ್ಟು ಮತ್ತೆ ತರಲ್ಪಟ್ಟು ಯೋಷುವನಿಗೆ ಬಹಳ ಸಂತೋಷ. ಈ ಸತ್ಯವೇದನ ಇಷ್ಟು ದಿನ ಕಳೆದೋಗಿತ್ತು. ನಮ್ಮ ಮೂಲ ಪಿತೃಗಳು ಇಟ್ಟು ಉಪಯೋಗ ಮಾಡಿದಂತಹ ವೇದ, ಮೂಲ ಪಿತೃಗಳಿಗೆ ದೇವರು ಏರ್ಪಡಿಸಿಕೊಟ್ಟಂಥ ಸತ್ಯವೇದ, ಮೂಲ ಪಿತೃಗಳಿಂದ ಬರೆಯಲ್ಪಟ್ಟಂತಹ ಸತ್ಯವೇದ, ದೇವಾಲಯದಲ್ಲಿ ಬೊಕ್ಕಸವಾಗಿ ಇಡಲ್ಪಟ್ಟಂಥ ಸತ್ಯವೇದ ಅವತ್ತು ಅದರ ಮೌಲ್ಯವನ್ನು ಕಳಕೊಂಡು ಮರೆಯಲ್ಪಟ್ಟು ಏನೋ ಬೇರೆ ಕಾರ್ಯಗಳಲ್ಲಿ ಎಳೆಕೊಂಡು ಹೋಗಿ ಹಲವು ವಿಧವಾಗಿರುವ ಸಾಮಗ್ರಿಗಳ ನಡುವೆ ಹೋಗಿ ಮರೆಯಲ್ಪಟ್ಟು ಇತ್ತು. ಆದರೆ ಆರಾಧನೆ ನಡೀತಾ ಇದೆ, ಪ್ರಸಂಗ ನಡೀತಾ ಇದೆ, ಕಾಣಿಕೆ ಕೊಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಅದನ್ನು ಸತ್ಯವೇದವನ್ನು ಕಂಡುಹಿಡಿದಾಗ ಯೋಷುವ ಸಂತೋಷಪಟ್ಟ. ಯೋಷುವನ ಕಾಲದಲ್ಲಿ ತಕ್ಷಣ ತಂದ ಕೂಡಲೇ ಅವೊಂದು ಶುದ್ಧೀಕರಿಸಿ ಸತ್ಯವೇದ ಮೇಲಿರುವಂತಹ ಆ ಧೂಳನ್ನೆಲ್ಲ ತಟ್ಟಿ ಸತ್ಯವೇದವನ್ನು ಓದಿರಿ ಅಂತ ಆಜ್ಞಾಪಿಸಿದ. ಸತ್ಯವೇದವು ದೇವ ಜನಗಳ ನಡುವೆ ಬಹು ದಿವಸಗಳ ಕಾಲ ಅದು ಓದಲ್ಪಡುತ್ತದೆ. ಆ ವಾಕ್ಯ ಓದಿದಾಗ ಜನಗಳ ನಡುವೆಯಲ್ಲಿ ದೇವರ ಭಯವು, ದೇಶದಲ್ಲಿ ಶುದ್ಧೀಕರಣೆ ಉಂಟಾಯಿತೆಂದು ದೇವರ ವಾಕ್ಯ ಹೇಳುತ್ತದೆ. 2 ಅರಸರ ಪುಸ್ತಕ 23ನೇ ಅಧ್ಯಾಯ 1-5 ವಾಕ್ಯಗಳನ್ನು ನೋಡಿ. ಅನಂತರ ಅರಸನು ದೂತರ ಮುಖಾಂತರವಾಗಿ ಯೆರೂಸಲೇಮಿನ ಮತ್ತು ಯಹೂದ ಪ್ರಾಂತದ ಬೇರೆ ಎಲ್ಲ ಊರುಗಳ ಹಿರಿಯರನ್ನು ಕರೆಸಿದ. ಎಲ್ಲರನ್ನ ಕರೆತಿದ್ದಾರೆ ಬನ್ನಿ ಎಂಬುದಾಗಿ ಹೇಳಿ. ಅವರು ಅವನ ಬಳಿಯಲ್ಲಿ ಕೂಡಿ ಬಂದಾಗ ಯಾಜಕರು ಹಾಗೂ ಯಹೂದ್ಯರು, ಪ್ರವಾದಿಗಳು ಇವರನ್ನು ಕರಕೊಂಡು ಯೆಹೋವನ ಆಲಯಕ್ಕೆ ಯೆರೂಸಲೇಮಿಗೆ ಹೋದರು. ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೆ ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ಎಲ್ಲರೂ ಆಲಯಕ್ಕೆ ಬಂದು ನಿಂತರು. ದೇವರ ಆಲಯದಲ್ಲಿ ಕಂಡುಹಿಡಿಯಲ್ಪಟ್ಟಂತಹ ನಿಬಂಧನ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ, ನಿಬಂಧನ ಗ್ರಂಥ ಎನ್ನುವಂಥದ್ದು, ಧರ್ಮಶಾಸ್ತ್ರ ಎನ್ನುವಂಥದ್ದು, ಸತ್ಯವೇದ ಎನ್ನುವಂಥದ್ದು ಎಲ್ಲ ಒಂದೇ. ಆ ನಿಬಂಧನ ಗ್ರಂಥವನ್ನು ಅವರು ಸಂಪೂರ್ಣವಾಗಿ ಓದಿಸಿದ. ಆಗ ಅರಸನು ಕಂಬದ ಬಳಿಯಲ್ಲಿ ನಿಂತು ತಾನು ಯೆಹೋವನ ಮಾರ್ಗದಲ್ಲಿ ನಡೆಯುವವನಾಗಿಯೂ, ಆತನ ಅಂದರೆ ದೇವರನ್ನ ಹಿಂಬಾಲಿಸಿ ನಡೆಯುವುದಕ್ಕೂ, ಆತನ ಆಜ್ಞಾ ನಿಯಮ ವಿಧಿಗಳನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಕೈಕೊಳ್ಳುವುದಾಗಿಯೂ, ನಿಬಂಧನಾ ಗ್ರಂಥದಲ್ಲಿ ಬರೆದಿರುವ ಎಲ್ಲ ವಾಕ್ಯಗಳನ್ನು ನೆರವೇರಿಸುವುದಾಗಿಯೂ ಯೆಹೋವನಿಗೆ ಪ್ರಮಾಣ ಮಾಡಿದನು. ಆ ವಾಕ್ಯ ಓದಲ್ಪಟ್ಟಾಗ ದೇವರೇ ಇದರಲ್ಲಿ ಹೇಳಲ್ಪಟ್ಟಂತಹ ಎಲ್ಲ ಸತ್ಯಕ್ಕೂ ನಾವು ವಿಧೇಯರಾಗುತ್ತೇವೆ, ಅದರಲ್ಲಿ ಹೇಳಲ್ಪಟ್ಟಿರುವಂತಹ ವಾಕ್ಯಗಳಿಗೆ ನಾವು ಸ್ವೀಕರಿಸುತ್ತೇವೆ ಎಂಬುದಾಗಿ ಹೇಳಿ ಅವನು ದೇವರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿದ. ಎಲ್ಲ ಜನರು ಹಾಗೆಯೇ ಪ್ರಮಾಣವನ್ನು ಮಾಡಿದರು. ಅವನು ಪ್ರಮಾಣ ಮಾಡಿದಂತೆಯೇ ಒಡಂಬಡಿಸಿದ ಉಜ್ಜೀವನ. ಆ ವಾಕ್ಯವನ್ನು ಓದಿದಾಗ ನೋಡ್ರಿ, ಅಲ್ಲಿಯವರೆಗೂ ಜಗಳವಾಡಿದವರು, ದೂರದಲ್ಲಿ ಇದ್ದವರು ಎಲ್ಲರೂ ಕರೆಯಲ್ಪಟ್ಟು ವಾಕ್ಯವನ್ನು ಓದಿದಾಗ ಎಲ್ಲರೂ ಕರ್ತನ ವಾಕ್ಯಕ್ಕೆ ಒಡಂಬಟ್ಟರು ಅಥವಾ ವಿಧಿಯರಾದರು. ಇದಕ್ಕಿಂತ ಮೇಲೆ ಬೇರೆ ಉಜ್ಜೀವನ ಬೇಕು. ತರುವಾಯ ಅವನು ಮಹಾಯಾಜಕನಾದ ಹಿಲ್ಕೀಯನು, 2ನೇ ತರಗತಿಯ ಯಾಜಕರು, ದ್ವಾರಪಾಲಕರು ಇವರ ಮುಖಾಂತರವಾಗಿ ಬಾಳ್ ಅಶೇರ ಎಂಬ ದೇವತೆಗಳಿಗೋಸ್ಕರವೂ
ಆಕಾಶ ಸೈನ್ಯಕ್ಕೋಸ್ಕರವು ಉಪಯೋಗಿಸುತ್ತಿದ್ದ ಎಲ್ಲ ಸಾಮಾನುಗಳನ್ನು ಯೆಹೋವನ ಆಲಯದಿಂದ ತರಿಸಿ ಯೆರೂಸಲೇಮಿನ ಹೊರಗಿರುವ ಕಿದ್ರೋನ್ ಬೈಲಿನಲ್ಲಿ ಅವುಗಳನ್ನು ಸುಡಿಸಿ ಬೂದಿಯನ್ನ ಬೇತೇಲಿಗೆ ಕಳುಹಿಸಿದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟದ್ದಾಗಿದೆ. ನೋಡಿದ್ರ, ಆ ವಾಕ್ಯವನ್ನ ಓದಿದ ಕೂಡಲೇ ಜನಗಳ ಒಳಗೆ ಒಂದು ಬದಲಾವಣೆ. ದೇಶದಲ್ಲಿ ಅಲ್ಲಿಯವರೆಗೂ ಅಶುದ್ಧವಾಗಿದ್ದಂತಹ ಕಾರ್ಯಗಳು ಎಲ್ಲವೂ ದೇಶವನ್ನು ಬಿಟ್ಟು ದೂರ ಹಾಕಲ್ಪಟ್ಟು ಶುದ್ಧೀಕರಿಸಲ್ಪಡುತ್ತದೆ. 5ನೇ ವಾಕ್ಯ ಹೇಳುತ್ತದೆ, ಯೂದಾವಿನ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಸುತ್ತಲೂ ಎಲ್ಲ ವೇದಿಕೆಯ ಮೇಲೆ ಧೂಪವನ್ನು ತೋರಿಸಲು ಯೂದರ ಅರಸರು ಇಟ್ಟಂತಹ ಎಲ್ಲ ಪೂಜಾರಿಗಳನ್ನು ಬಾಳನಿಗೂ ಸೂರ್ಯನಿಗೂ ಚಂದ್ರನಿಗೂ ಗ್ರಹಗಳಿಗೂ ಆಕಾಶದ ಸಕಲ ಸೈನ್ಯಕ್ಕೂ ಧೂಪವನ್ನು ತೋರಿಸಿದವರನ್ನ ಅವರ ಸ್ಥಾನಗಳಿಂದ ದೂರ ಹಾಕಿದ. ಮುಂದುವರೆದು ಆ ಅಧ್ಯಾಯವನ್ನು 2 ಅರಸರ ಪುಸ್ತಕ 23ನೇ ಅಧ್ಯಾಯವನ್ನು ಮುಂದುವರೆದು ಓದಿ ನೋಡಿ. ದೇಶದಲ್ಲಿ ಒಂದು ದೊಡ್ಡ ಶುದ್ಧೀಕರಣೆ, ಜನಗಳ ಒಳಗೆ ಒಂದು ದೊಡ್ಡ ಮನಸ್ಸಾಂತರ. ಯಾವಾಗ ಕರ್ತನ ವಾಕ್ಯ ಕಂಡುಹಿಡಿಯಲ್ಪಟ್ಟಾಗ ಮರೆಯಾಗಿದ್ದಂತಹ ಆ ವಾಕ್ಯವನ್ನು ಎಲ್ಲಿ ಕಳ್ಕೊಂಡ್ರು ಅನ್ನುವುದೇ ಆಶ್ಚರ್ಯ. ದೇವಾಲಯದಲ್ಲೇ ಕಳ್ಕೊಂಡ್ರು. ಏನೋ ಅನ್ಯರು ದಂಡೆತ್ತಿ ಬರುವಾಗ ಸತ್ಯವೇದವನ್ನು ತೆಗೆದುಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಬಚ್ಚಿಟ್ಟು ಕಳೆದಾಕಿದ್ರು ಪರವಾಗಿಲ್ಲ. ಕರ್ತನ ಸತ್ಯವೇದ ದೇವರ ಆಲಯದಲ್ಲಿಯೇ ಕಳೆದೋಯ್ತು. ಇವತ್ತು ಕರ್ತನ ಆಲಯದಲ್ಲಿಯೇ ಕರ್ತನ ಸತ್ಯವೇದ ಕಾಣಲ್ಪಡದೇ ಇದೆ. ಅದನ್ನು ಕಂಡು ಹಿಡಿದು ಓದಲ್ಪಟ್ಟರೆ ಮಾತ್ರ ದೇಶದಲ್ಲಿ ಉಜ್ಜೀವನ ಬರುತ್ತದೆ. ವಾಕ್ಯಕ್ಕೆ ನೀವು ಹಿಂದಿರುಗದೆ, ಮರೆಯಲ್ಪಟ್ಟಂತಹ ಮರೆಯಾಗಿರುವಂತಹ ವಾಕ್ಯ ಪ್ರಕಟವಾಗದೆ ಒಂದು ದೊಡ್ಡ ಉಜ್ಜೀವನ ದೇಶದಲ್ಲಿ ಬರೋದಿಲ್ಲ. ಇಲ್ಲಿಯವರೆಗೂ ದೇವಾಲಯದಲ್ಲೇ ಇದೆ, ಆದರೂ ಉಪಯೋಗಿಸಲ್ಪಡದೆ, ಅದು ಜನಗಳಿಗೆ ಓದಲ್ಪಡದೆ, ಹೇಳಲ್ಪಡದೆ, ಪಾರಂಪರ್ಯವಾಗಿ ಎಲ್ಲ ನಡೀತಾನೆ ಇದೆ. ಆದರೆ ಆ ವಾಕ್ಯ ಓದಲ್ಪಟ್ಟಾಗ ಜನಗಳ ಒಳಗೆ ಒಂದು ದೊಡ್ಡ ಬದಲಾವಣೆ ತಂದಿತ್ತು. ಎಲ್ಲರೂ ಆ ವಾಕ್ಯಕ್ಕೆ ಒಡಂಬಟ್ಟರು, ವಿಧೇಯರಾದರು. ದೇಶವನ್ನು ಬಿಟ್ಟು ಎಲ್ಲ ಅಸಹ್ಯ ಕೃತ್ಯಗಳನ್ನು ದೂರ ಇಡಲು ಜನಗಳೇ ಮುಂದೆ ಬಂದರು. ದೇಶದಲ್ಲಿ ದೊಡ್ಡ ಶುದ್ಧೀಕರಣೆ ಉಂಟಾಯಿತು. ಎಲ್ಲೆಲ್ಲೆಲ್ಲ ಬಾಳನ ಆಲಯವಿತ್ತೋ ಅವೆಲ್ಲವನ್ನು ಒಡೆಯಲ್ಪಟ್ಟು ನಿರ್ಮೂಲ ಮಾಡಲ್ಪಟ್ಟು ಆ ಸ್ಥಳವನ್ನೆಲ್ಲ ಶುದ್ಧೀಕರಿಸಿದರು. ಇದೇ ಅಲ್ವ ಉಜ್ಜೀವನ. ಈ ಉಜ್ಜೀವನ ಯಾವಾಗ ಬಂತು ನೋಡಿ? ವಾಕ್ಯಕ್ಕೆ ಜನಗಳು ಹಿಂದಿರುಗಿದಾಗ ಕರ್ತನ ವಾಕ್ಯವು ಓದಲ್ಪಟ್ಟಿತ್ತು, ಮರೆಯಲ್ಪಟ್ಟಂತಹ ಮಾತು ಸ್ಮರಿಸಲ್ಪಟ್ಟಿತ್ತು, ದೂರ ಇಡಲ್ಪಟ್ಟಂತಹ ಮಾತು ಓದಲ್ಪಟ್ಟಿತ್ತು, ದೂರ ತಳ್ಳಲ್ಪಟ್ಟಂತಹ ಮಾತು ಸ್ವೀಕರಿಸಲ್ಪಟ್ಟಿತ್ತು. ಆಗಲೇ ಉಜ್ಜೀವನ ಉಂಟಾಯಿತು. ಹಾಗಾದರೆ ಸಭೆ ಇವತ್ತು ನೀವು ನೋಡಿ ಸ್ಥಿತಿಯನ್ನು, ಸಭೆಗೂ ಕರ್ತನ ವಾಕ್ಯಕ್ಕೂ ಬಹಳ ದೂರವಿದೆ. ನಾವು ವಾಕ್ಯವನ್ನು ವಚನವನ್ನು ಎಲ್ಲೋ ಕಳ್ಕೊಳ್ಳಿಲ್ಲ, ಸೇವೆಯಲ್ಲಿ ಕಳ್ಕೊಂಡಿದ್ದೀವಿ. ಸಭೆಯ ಒಳಗೆ ಕಳ್ಕೊಂಡಿದ್ದೀವಿ. ನಾವು ಸೇವೆ ಎಂಬುದಾಗಿ ಬೇರೆ ಏನೇನೋ ಕಾರ್ಯವನ್ನು ತಂದು ಸತ್ಯವೇದವನ್ನು ಕಳ್ಕೊಂಡಿದ್ದೀವಿ. ನಮಗೋಸ್ಕರವಾಗಿ ಕಾಲ್ಪನಿಕವಾಗಿ ತೋಚುವ ಕಾರ್ಯವನ್ನು ಸತ್ಯವೇದ ಎಂಬುದಾಗಿ ಭಾವಿಸಿ ಬೇರೆ ವಿಧವಾಗಿ ಉಪದೇಶಕ್ಕೆ ಸ್ಥಳವನ್ನು ಕೊಡಲು ಮುಂದಾಗಿದ್ದೀವಿ. ಯಾವಾಗ ದೇವರ ವಾಕ್ಯಕ್ಕೆ ಹಿಂದಿರುಗಿರಿ ಎಂಬುದಾಗಿ ದೇವ ಜನಗಳು ಸೇವಕರು ಹಿಂದಿರುಗುತ್ತಾರೋ, ಮರೆಯಲ್ಪಟ್ಟಂತಹ ಸತ್ಯವೇದ ಯಾವಾಗ ಹೊರಗೆ ಬರುತ್ತದೋ ದೇಶದಲ್ಲಿ ಆಗಲೇ ಉಜ್ಜೀವನವು ಶುದ್ಧೀಕರಣೆ ಬರುತ್ತದೆ. ಇದನ್ನೇ ಸತ್ಯವೇದವು ಹೇಳುತ್ತದೆ. ಈ ರೀತಿ ಬರುವಂತಹ ಉಜ್ಜೀವನವೇ ನಿಜವಾಗಿರುವ ಉಜ್ಜೀವನ. ಕರ್ತನ ಉಜ್ಜೀವನ ಎನ್ನುವುದು ವಾಕ್ಯದಿಂದ ಬರಬೇಕು, ಕರ್ತನ ಮಾತಿನಿಂದ ಬರಬೇಕು. ಅದುವೇ ನಿಜವಾಗಿರುವ ಉಜ್ಜೀವನ, ಆರೋಗ್ಯವಾಗಿರುವ ಉಜ್ಜೀವನ. ಕರ್ತನ ವಾಕ್ಯ, ಆ ಸತ್ಯವೇದವನ್ನು ನೋಡಿ ನಾವು ನಮ್ಮ ಮನಸ್ಸನ್ನು ತಿರುಗಿಸಬೇಕು. ಸೇವೆಗಳು ತಮ್ಮ ಸೇವೆಯನ್ನು ವಾಕ್ಯಕ್ಕೆ ತಿರುಗಿಸಬೇಕು. ಸಭೆಗಳು ತಮ್ಮ ಸಭೆಯ ಕಾರ್ಯವನ್ನು ವಾಕ್ಯಕ್ಕೆ ತಿರುಗಿಸಬೇಕು. ವಾಕ್ಯದಲ್ಲಿ ಏನಿದೆಯೋ ಅದನ್ನೇ ಸಭೆಯಲ್ಲಿ ಕೈಗೊಳ್ಳಬೇಕು. ವಾಕ್ಯ ಏನು ಹೇಳುತ್ತದೋ ಅದುವೇ ಸೇವಕರಿಂದ ಪ್ರಸಂಗಿಸಲ್ಪಡಬೇಕು. ವಾಕ್ಯಕ್ಕೂ ವಚನಕ್ಕೂ ತಿರುಗಬೇಕು. ಕರ್ತನ ವಾಕ್ಯದ ಕುರಿತಾಗಿ ನಾವು ಮಾಡಲ್ಪಡಬೇಕಾಗಿರುವ 3 ಪ್ರಧಾನವಾಗಿರುವ ಕಾರ್ಯಗಳನ್ನು ಸತ್ಯವೇದ ನಮಗೆ ಹೇಳುತ್ತದೆ. ಏನು ಹೇಳಬೇಕಂದ್ರೆ, 1, ಕರ್ತನ ವಾಕ್ಯವನ್ನು ದೇವ ಜನಗಳು ಧ್ಯಾನಿಸಬೇಕು. ನಿಮ್ಮ ಪ್ರತ್ಯೇಕ ಪ್ರಾರ್ಥನೆಯಲ್ಲೂ ಧ್ಯಾನಿಸಬೇಕು. ಸಭೆ ಕೂಡಿ ಬರುವಾಗಲೂ ಕರ್ತನ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ನಾವು ಸಮಯವನ್ನು ಕೊಡಬೇಕು. ಕೀರ್ತನೆಗಳು 119, 147, 48ನೇ ವಾಕ್ಯ ಹೇಳುತ್ತದೆ, ಅರುಣೋದಯದಲ್ಲಿ ಎದ್ದು ಮೊರೆಯಿಟ್ಟೆನು, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ഇരുಳಿನ ಒಂದೊಂದು ಜಾವವನ್ನು ಮುಂಗೊಂಡು ನಿನ್ನ ನುಡಿಯನ್ನು ಧ್ಯಾನಿಸುತ್ತೇನೆ ಎನ್ನುತ್ತಾರೆ. ಹಾಗಾದರೆ ದೇವರ ವಾಕ್ಯದ ಮೇಲೆ ನಮಗೊಂದು ಹಸಿವು ದಾಹ ಇರಬೇಕು. ಮುಂಚಾನೆ ಅರುಣೋದಯದಲ್ಲಿ ಮೊರೆ ಇಡ್ತಾರಂತೆ,
ಹೇಗೆ ಒಂದು ಹಸುವೆಯಲ್ಲಿರುವವನು ಮುಂಜಾನೆ ಹಸುವಾದರೆ ಹೇಗೆ ಆಹಾರವನ್ನು ಹುಡುಕ್ತಾನೋ, ಆ ರೀತಿಯಾಗಿ ದೇವರ ವಾಕ್ಯದ ಮೇಲೆ ಹಸಿವೆ ದಾಹವುಳ್ಳ ಜನಗಳಾಗಿ ನಾವು ಮಾರ್ಪಡಬೇಕು. ಆಗ ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿಯೂ ನಮ್ಮ ವೈಯಕ್ತಿಕ ಜೀವನದಲ್ಲಿಯೂ ದೇವರ ವಾಕ್ಯಕ್ಕೆ ತಿರುಗಿ ಅವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ಮುಂದಾಗಬೇಕು. ಸಭೆ ಕೂಡಿ ಬರುವಾಗ ದೇವರ ವಾಕ್ಯಗಳು ವಚನಗಳು ಧ್ಯಾನಿಸಲ್ಪಡಬೇಕು. ಎರಡನೇದಾಗಿ ಏನು, ಕರ್ತನ ವಾಕ್ಯದ ಕುರಿತಾಗಿ ಸತ್ಯವೇದ ಬಯಕೆ ಏನೆಂದರೆ ಕರ್ತನ ವಾಕ್ಯವನ್ನು ಕೈಗೊಳ್ಳಬೇಕು. ನಾವು ಏನನ್ನು ಓದುತ್ತೇವೋ, ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವೋ ಅದನ್ನು ನಮ್ಮ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡಿ ಅಭ್ಯಾಸಿಸಬೇಕು, ಅದರ ಪ್ರಕಾರ ಜೀವಿಸಬೇಕು. ಕೀರ್ತನೆಗಳು 119, 55, 58 ಈ ವಾಕ್ಯವು ಹೇಳುತ್ತದೆ, ಕರ್ತನೆ, ರಾತ್ರಿಯ ಕಾಲದಲ್ಲಿ ನಿಮ್ಮ ನಾಮವನ್ನು ಸ್ಮರಿಸಿ ನಿಮ್ಮ ವಾಕ್ಯವನ್ನು ಕೈಗೊಳ್ಳುತ್ತೇನೆ. ಕರ್ತನೆ, ನೀವು ನನ್ನ ಪಾಲು, ನಾನು ಆ ವಾಕ್ಯವನ್ನು ಕೈಗೊಳ್ಳುತ್ತೇನೆ ಎನ್ನುತ್ತೇನೆ. ನೋಡಿದ್ರ? ಹಾಗಾದರೆ ದೇವರ ವಾಕ್ಯವನ್ನು, ಕರ್ತನ ವಾಕ್ಯಕ್ಕೆ ತಿರುಗುವುದು ಎನ್ನುವಂಥದ್ದು ಒಂದು, ಆ ವಾಕ್ಯವನ್ನು ಧ್ಯಾನ ಮಾಡಿ ಅದನ್ನು ಅರಿತುಕೊಳ್ಳುವುದಕ್ಕೆ ಮುಂದಾಗುವುದು. ಎರಡನೇದಾಗಿ ಅರಿತುಕೊಂಡಂತಹ ಸತ್ಯವೇದವನ್ನು ಜೀವನದಲ್ಲಿ ಕೈಗೊಳ್ಳುವುದಕ್ಕೆ ಮುಂದಾಗುವುದು. ಮೂರನೇದಾಗಿ ಒಂದು ಕರ್ತವ್ಯ ಇದೆ. ಏನು ಗೊತ್ತಾ? ಯೋಹಾನ 14:23 ಯೇಸು ಅವನಿಗೆ ಪ್ರತ್ಯುತ್ತರವಾಗಿ, ಒಬ್ಬನು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದರೆ ಅವನು ನನ್ನ ವಾಕ್ಯವನ್ನು ಕೈಗೊಳ್ಳಲಿ ಅಂತ ಹೇಳ್ತಾರೆ. ಪ್ರೀತಿಯಿಂದ ಅವರ ವಾಕ್ಯವನ್ನು ಕೈಗೊಳ್ಳಬೇಕು. ಮೂರನೇದಾಗಿ ಒಂದು ಕಾರ್ಯವಿದೆ, ಕರ್ತನ ವಾಕ್ಯವನ್ನು ಪ್ರಸ್ತಾಪಪಡಿಸಬೇಕು. ಆ ವಾಕ್ಯವನ್ನು ಪ್ರಸಿದ್ಧಿಪಡಿಸುವಾಗಲೇ ಉಜ್ಜೀವನ ಬಂದಿತು. ನಾವು ಓದುತ್ತೇವೆ, ನಮ್ಮ ಸಭೆಯಲ್ಲಿ ಧ್ಯಾನ ಮಾಡುತ್ತೇವೆ, ಅಷ್ಟು ಮಾತ್ರವಲ್ಲ, ಪ್ರಸಿದ್ಧಿಪಡಿಸಬೇಕು. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಚದರಿ ಓದುವರು ಎಲ್ಲೆಲ್ಲೂ ತಿರುಗಾಡಿ ಸುವಾರ್ತೆಯನ್ನು, ದೇವರ ವಾಕ್ಯವನ್ನು ಪ್ರಸಂಗ ಮಾಡಿದರು ಎಂಬುದಾಗಿ. ಹಾಗಾದರೆ ದೇವರ ವಾಕ್ಯ ಪ್ರಸಿದ್ಧಿಪಡಿಸಲ್ಪಡಬೇಕು. ಕೀರ್ತನೆಗಳು 68:11 ಅದನ್ನು ಹೇಳುತ್ತದೆ. ದೇವರು ವಾಕ್ಯವನ್ನು ಕೊಟ್ಟರು, ಅದನ್ನು ಪ್ರಸಿದ್ಧಿಪಡಿಸುವವರ ಗುಂಪು ಅಧಿಕ. ಹಾಗಾದರೆ ಪ್ರಸಿದ್ಧಿ ಮಾಡದಿದ್ದರೆ, ಜನಗಳ ಒಳಗೆ ಆ ವಾಕ್ಯವನ್ನು ತೆಗೆದುಕೊಂಡು ಹೋಗಲಿಲ್ಲ ಅಂದರೆ ಉಜ್ಜೀವನವನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಸತ್ಯವೇದದಲ್ಲಿ ಬಹಳ ವಾಕ್ಯಗಳು ಅಪೊಸ್ತಲರ ಕೃತ್ಯ ನೋಡೋದಾದರೆ, ಆ ವಾಕ್ಯವನ್ನು, ದೇವರ ವಾಕ್ಯವನ್ನು ತೆಗೆದುಕೊಂಡೇ ಹಲವು ಕಡೆ ತಿರುಗಾಡ್ತಾ ಇದ್ದಾರೆ. ಆ ವಾಕ್ಯಗಳನ್ನೇ ಎಲ್ಲ ಕಡೆ ಪ್ರಸಿದ್ಧಿಪಡಿಸುತ್ತಾರೆ, ಅದನ್ನು ಪ್ರಸಂಗಿಸುತ್ತಾರೆ. ಆಗ ಉಜ್ಜೀವನ ಬರುತ್ತದೆ. ಹಾಗಾದರೆ ವಾಕ್ಯಕ್ಕೆ ಹಿಂದಿರುಗುವುದು ಅಂದರೆ ಏನು? ಮೊದಲು ವಾಕ್ಯವನ್ನು ಪ್ರೀತಿಸಬೇಕು, ವಾಕ್ಯವನ್ನು ಧ್ಯಾನಿಸಬೇಕು, ವಾಕ್ಯದ ಪ್ರಕಾರ ನಮ್ಮ ಜೀವನವನ್ನು ಕಟ್ಟಿಕೊಳ್ಳಬೇಕು, ಸ್ವೀಕರಿಸಿದ ವಾಕ್ಯವನ್ನು ಮತ್ತೊಬ್ಬರಿಗೆ ಪ್ರಸಂಗ ಮಾಡಬೇಕು. ವಾಕ್ಯವಿಲ್ಲದೆ ಉಜ್ಜೀವನವಿಲ್ಲ. ಸಭೆಯು, ಸೇವಕರು, ದೇವರ ಮಕ್ಕಳು ವಾಕ್ಯಕ್ಕೆ ತಿರುಗದಿದ್ದರೆ ಬರೀ ಪ್ರಾರ್ಥನೆಯಿಂದಾಗಲಿ ಬೇರೆ ಯಾವ ಕಾರ್ಯದಿಂದಾಗಲಿ ಉಜ್ಜೀವನ ಸಾಧ್ಯವಿಲ್ಲ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ತಲೆಗಳನ್ನು ಬಾಗಿ ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ನಾವು ಈ ದಿನ ಧ್ಯಾನ ಮಾಡಿದಂತಹ ಈ ಸತ್ಯವೇದ ಭಾಗಕ್ಕೋಸ್ಕರವಾಗಿ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಕರ್ತನ ವಾಕ್ಯವೇ ಈ ಭೂಮಿಯನ್ನು ಉಂಟು ಮಾಡಿದೆ. ಕರ್ತನ ವಾಕ್ಯವೇ ನಮ್ಮನ್ನು ನೆಲೆಯಾಗಿ ಸ್ಥಾಪಿಸಿದೆ. ಉಜ್ಜೀವನಕ್ಕೆ ದೇವರ ವಾಕ್ಯವೇ ಪ್ರಧಾನವಾಗಿರುವಂಥದ್ದಾಗಿದೆ. ಇವತ್ತಿರುವಂತಹ ಸೇವೆಗಳು, ಸೇವಕರುಗಳು ಯೋಷಿಯನ ಕಾಲದಲ್ಲಿ, ಅದಕ್ಕೆ ಹಿಂದೆ ಇದ್ದಂತಹ ಕಾಲದಲ್ಲಿ ದೇವಾಲಯದ ಒಳಗೆ ಸತ್ಯವೇದವನ್ನು ಕಳಕೊಂಡ ಸ್ಥಿತಿಯಲ್ಲಿ ನಾವು ದೇವರ ವಾಕ್ಯವನ್ನು ಕಳಕೊಂಡು ಕಾಲ್ಪನಿಕವಾಗಿರುವ ಕಾರ್ಯಗಳನ್ನು ಕೈಗೊಳ್ಳುವಂತೆ, ಕಾಲ್ಪನಿಕ ಕಥೆಗಳನ್ನು ಮಾತಾಡುವವರಾಗಿಯೂ, ಕರ್ತನ ಸತ್ಯವೇದವನ್ನು ಮರೆಮಾಡಿ ಜನಗಳಿಗೆ ನಮ್ಮ ಸ್ವಂತ ಮಾತುಗಳ ಮುಖಾಂತರವಾಗಿ ಪ್ರಸಂಗ ಮಾಡುವವರಾಗಿಯೂ, ಪಾರಂಪರ್ಯದ ಆರಾಧನೆಯನ್ನು ಮಾಡುವವರಾಗಿಯೂ ನಾವೆಷ್ಟೋ ದೂರ ಹಿಂದೆ ಬಂದಿದ್ದೇವೆ ದೇವರೇ. ನಾವು ಕಾಣಲ್ಪಡದ ಹಾಗೆ ಕಳೆದೋಗಿದ್ದಂತಹ ಆ ವೇದವನ್ನು ಹುಡುಕಿ ಸತ್ಯವೇದಕ್ಕೆ ಹಿಂದಿರುಗುತ್ತೇವೆ. ಸತ್ಯವೇದ ಪ್ರಸಂಗಿಸಲ್ಪಡುವಾಗಲೇ, ಕರ್ತನ ವಾಕ್ಯವು ಓದಲ್ಪಡುವಾಗಲೇ ನೆಹೆಮೀಯನ ಕಾಲದಲ್ಲಿ ಒಂದು ದೊಡ್ಡ ಮಾನಸಾಂತರ ಉಂಟಾಯಿತು. ಸುತ್ತಲಿದಂತಹ ಜನಗಳು ಪೂರ್ಣವಾಗಿ ತಮ್ಮನ್ನು ನಿಯಂತ್ರಿಸೋಕ್ಕಾಗದೆ ಅಳುತ್ತಾ ದೇವರ ಬಳಿ ಒಪ್ಪಿಸಿಕೊಟ್ಟು ಮನೆ ತಿರುಗಿದರು. ಓಶ್ವಿಯನ ಕಾಲದಲ್ಲಿ ಸತ್ಯವೇದ ಪುಸ್ತಕ ಕಂಡುಹಿಡಿಯಲ್ಪಟ್ಟು ಅದು ಓದಲ್ಪಟ್ಟಾಗಲೇ ದೇಶದಲ್ಲಿ ದೊಡ್ಡ ಉಜ್ಜೀವನ ಉಂಟಾಯಿತು. ಜನಗಳ ಒಳಗೆ ದೊಡ್ಡ ಮಾನಸಾಂತರ ಉಂಟಾಯಿತು. ದೇವರೇ, ದೇಶದಲ್ಲಿ ಎಲ್ಲ ಅಸಹ್ಯ ಕೃತ್ಯಗಳು ನೀಗಿ ಒಂದು ಶುದ್ಧೀಕರಣ ಉಂಟಾಯಿತು. ಅದೇ ರೀತಿ ಒಂದು ಉಜ್ಜೀವನವನ್ನು ನಮ್ಮ ದೇಶದಲ್ಲಿ ನಾವು ಎದುರು ನೋಡುತ್ತೇವೆ. ಅದಕ್ಕೆ ನಾವು ಮಾಡುವಂಥದ್ದು
ಕರ್ತನ ವಾಕ್ಯಕ್ಕೆ ತಿರುಗಬೇಕು ಎನ್ನುವಂಥದ್ದನ್ನು ನೀವು ಸ್ಪಷ್ಟವಾಗಿ ನಮಗೆ ಪ್ರಕಟಿಸಿ ತೋರಿಸಿದಿರಿ. ಕರ್ತನ ವಾಕ್ಯವನ್ನು ನೋಡಿ ಮರೆಯಲ್ಪಟ್ಟ ಮರೆಯಾಗಿರುವಂತಹ ಸತ್ಯವೇದ ಸತ್ಯತೆಗಳಿಗೆ ಮುಖ್ಯತ್ವ ಕೊಟ್ಟು ಸಭೆಗಳು, ಸಭೆಯ ವಿಶ್ವಾಸಿಗಳು, ಸೇವಕರು ಇವತ್ತು ನಾವು ದಾಟಿ ಬರಲು ನಮ್ಮಲ್ಲಿ ಒಂದು ಮಾನಸಾಂತರವನ್ನು ತಂದಿರಿ. ಬೇಡದಿರುವ ಕಲ್ಪನೆಗಳನ್ನು ದೂರ ತಳ್ಳಿ ಕರ್ತನ ವಾಕ್ಯಕ್ಕೆ ತಿರುಗುವಂತಹ ಒಂದು ಉಜ್ಜೀವನ ಮೊದಲು ನಮ್ಮ ಒಳಗೆ ಉಂಟಾಗಲಿ. ಅದು ದೇಶ ಪೂರ್ತಿಯಾಗಿ ಒತ್ತಿ ಹಿಡಿಯಲಿ. ನಾವು ಮಾತಾಡಿದಂತಹ ವಾಕ್ಯಕ್ಕೋಸ್ಕರವಾಗಿ ಸ್ತೋತ್ರ. ಮುಂದುವರೆದು ಈ ವಾಕ್ಯದ ನೆಲೆಯಾಗಿ ನಿಲ್ಲಲು ದೇವರೇ ನಮಗೆ ಸಹಾಯವನ್ನು ಮಾಡಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವದಿಸಿರಿ ದೇವರೇ. ಪ್ರತಿಯೊಬ್ಬ ಹೃದಯದಲ್ಲಿ ನೀವು ಸ್ಪಷ್ಟವಾಗಿ ಪ್ರಕಟಿಸಿ ಮಾತಾಡಿ. ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ಈ ವಾರವನ್ನು ಉಳಿತುಗಳಿಂದ ಅವರಿಗೆ ಆಶೀರ್ವದಿಸಿಕೊಡ್ರಿ. ಅವರೊಂದಿಗೆ ಪಕ್ಕಬಲವಾಗಿ ಇದ್ದೀರಾ ಎನ್ನುವುದನ್ನು ಪ್ರತಿ ನಿಮಿಷವೂ ಅವರಿಗೆ ತೋರಿಸಿಕೊಡಿರಿ. ಸಕಲ ಜವಾಬ್ದಾರಿಗಳನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ. ಯೇಸುವಿನ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ, ಆಮೇನ್. ಈ ದಿನ ದೇವರು ನಮ್ಮ ಸಂಗಡ ಸಂದರ್ಶಿಸಿ ಮಾತಾಡಿದರು. ಒಳ್ಳೆಯ ಆರಾಧನೆ ವೇಳೆಯನ್ನು ಕೊಟ್ಟರು. ಪ್ರಾರ್ಥನೆ ವೇಳೆಯಲ್ಲಿ ದೇವರು ಮಾತಾಡಿ ಹೇಳಿದಂತಹ ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ವಿ. ಒಳ್ಳೆಯ ಸತ್ಯವೇದ ವಾಕ್ಯವನ್ನು ದೇವರು ನಮಗೆ ಪ್ರಕಟಿಸಿ ತೋರಿಸಿದರು. ಈ ದೇವರು ಎಂದೆಂದು ಸರ್ವ ದಿನಗಳಲ್ಲಿಯೂ ನಿಮ್ಮ ದೇವರಾಗಿದ್ದು ಮುಂದುವರೆದು ಅವರು ನಿಮ್ಮನ್ನು ಮುನ್ನಡೆಸಲಿ. ಆಮೇನ್.